ಎಲ್ಲರಿಗೂ ಮತ್ತೊಂದು ಮೋಟೋ ಬ್ಲಾಗ್ಗೆ ಸುಸ್ವಾಗತ. ಸೊ ಇವತ್ತು ಸ್ವಲ್ಪ ಕೋಲ್ಡು ಆ್ಯಂಡ್ ಸ್ವಲ್ಪ ರೈನಿ ವೆದರ್ ಇದೆ ಮೈಸೂರಲ್ಲಿ. ನಿಮಗೆ ಗೊತ್ತಿದೆ ದ್ಯಾಟ್ ನಾನು ಸಾಕಷ್ಟು ಮೋಟರ್ ಸೈಕಲ್ ಟ್ರಿಪ್ಸ್ನ ಮಾಡ್ತಾ ಇರ್ತೀನಿ ರೆಗ್ಯುಲರಾಗಿ. ಅರೌಂಡ್ 4 ಇಯರ್ಸಿಂದ ಮೋಟರ್ ಸೈಕಲ್ ಟ್ರಿಪ್ ಮಾಡ್ತಾಯಿದ್ದೀನಿ. ಐ ಮೈಟ್ ನಾಟ್ ಹ್ಯಾವ್ ಡನ್ ವೆರಿ ಲಾಂಗ್ ಮೋಟರ್ ಸೈಕಲ್ ಟ್ರಿಪ್, ಬಟ್ ಡೆಫಿನೆಟ್ಲಿ ಸಾಕಷ್ಟು ಮೋಟರ್ ಸೈಕಲ್ ಟ್ರಿಪ್ ಮಾಡಿದ್ದೀನಿ. ಯೂಶಲಿ ನಂದು ಅರೌಂಡ್ 150 to 200 ಕಿಲೋಮೀಟರ್ಸ್ ರೈಡೇ ಇರುತ್ತೆ, ಅಂದರೆ ಒನ್ ವೇ ಹೇಳ್ತಾ ಇರೋದು. ಬಟ್ ಸಮ್ಟೈಮ್ಸ್ ಐ ಹ್ಯಾವ್ ಡನ್ 500 ಅಬೋವ್ ಕಿಲೋಮೀಟರ್ಸ್ ರೈಡು ಮಾಡಿದ್ದೀನಿ. ಬಟ್ 1000 ಕಿಲೋಮೀಟರ್ ರೈಡೆಲ್ಲ ಮಾಡಿಲ್ಲ, ಆ್ಯಂಡ್ ಐ ಡೋಂಟ್ ಲೈಕ್ ಇಟ್ ಆಲ್ಸೋ ಟು ಬಿ ಆನೆಸ್ಟ್. ಸೊ ಫಸ್ಟ್ ಕಾಂಟೆಕ್ಸ್ಟ್ ಸೆಟ್ ಮಾಡೋಣ ಅಂತ ಬಿಫೋರ್ ಟಾಕಿಂಗ್ ಅಬೌಟ್ ಟುಡೇಸ್ ಟಾಪಿಕ್. ಬಿಕಾಸ್ ಇವತ್ತಿನ ಟಾಪಿಕ್ಕು ಐ ಥಿಂಕ್ ದ್ಯಾಟ್ ಎಸ್ಪೆಷಲಿ ಬಿಗಿನರ್ ರೈಡರ್ಸ್ ಇರ್ತಾರೆ ನೋಡಿ, ಹೂ ಆರ್ ಗೆಟಿಂಗ್ ದೇರ್ ನ್ಯೂ ಮೋಟರ್ ಸೈಕಲ್, ಎಸ್ಪೆಷಲಿ ಸ್ಪೆಷಲ್ ಪರ್ಪಸ್ ಮೋಟರ್ ಸೈಕಲ್ನ ತೊಗೊಂಡು ದೇ ಆರ್ ಸ್ಟಾರ್ಟಿಂಗ್ ದೇರ್ ಫಸ್ಟ್ ಮೋಟರ್ ಸೈಕಲ್ ಟೂರ್, ಮೇ ಬಿ ಅ ಸಿಂಗಲ್ ಡೇ, ಮೇ ಬಿ 2-3 ಡೇಸ್ ಟ್ರಿಪ್ಪು, ಆರ್ ಇನ್ ಕೇಸ್ ದೇ ಆರ್ ಪ್ಲ್ಯಾನಿಂಗ್ ಅ ವೆರಿ ಲಾಂಗ್ ಟ್ರಿಪ್ಪು. ಆಬ್ವಿಯಸ್ಲಿ ಈ ಪ್ರಶ್ನೆನ ಅವರು ಉತ್ತರ ಕೊಡಬೇಕು ಅಂತ ಯಾರಾದರೂ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ನಾನು ನಂದು ಎಕ್ಸ್ಪೀರಿಯನ್ಸಿಂದ ಆಫ್ ರೈಡಿಂಗ್ ಮೋಟರ್ ಸೈಕಲ್ಸು ಆ್ಯಂಡ್ ಹ್ಯಾವಿಂಗ್ ಡನ್ ಅ ಲಾಟ್ ಆಫ್ ಟೂರ್ಸು ನನ್ನ ಒಪಿನಿಯನ್ ಕೊಡ್ತಾ ಇದ್ದೀನಿ ಇಲ್ಲಿ. ಸೊ ಇಟ್ಸ್ ನಾಟ್ ಅ ಗಾಸಿಪಲ್ ಟ್ರೂತು, ನಂದು ಎಕ್ಸ್ಪೀರಿಯನ್ಸಿಂದ ನಾನು ಏನು ಅನುಭವ ಪಟ್ಟಿದ್ದೀನಿ ಅದ್ರ ಮೇಲೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ದಟ್ ಈಸ್ ವಾಟ್ ಮೇಕ್ಸ್ ಯು ಟೈರ್ಡ್ ಬೇಸಿಕಲಿ ಆನ್ ಅ ಮೋಟರ್ ಸೈಕಲ್ ರೈಡ್ ಅಂತ ಇವತ್ತು ಆನ್ಸರ್ ಮಾಡ್ತೀನಿ, ಓಕೆನಾ. ಸೊ ನಿಮಗೆ ಗೊತ್ತಿರೋಂಗೆ ನನ್ನ ಹತ್ರ ಪ್ರೀವಿಯಸ್ಲಿ ಐ ಹ್ಯಾಡ್ ಹಂಟರು ಬಿಫೋರ್ ಸ್ಕ್ರಾಂಬ್ಲರ್ 400X ಮೊದಲು. ಸೊ 2 ಮೋಟರ್ ಸೈಕಲ್ ಜೊತೆ ನಂದು ಎಕ್ಸ್ಪೀರಿಯನ್ಸ್ ಇದೆ. ಸೊ ಬೇಸ್ಡ್ ಆನ್ ದಟ್ ನಾನು ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೀನಿ, ಓಕೆನಾ. ಫಸ್ಟ್ ಥಿಂಗ್ ಆಬ್ವಿಯಸ್ಲಿ ನೀವು ಹೇಳ್ಬೋದು, ಆಬ್ವಿಯಸ್ಲಿ ನನ್ನ ಹತ್ರ ಸ್ಕ್ರಾಂಬ್ಲರ್ 400X ಇದೆ. ಸೊ ಕಂಫರ್ಟೇಬಲ್ ಆಗಿ ನಾನು ರೈಡ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮೋಟರ್ ಸೈಕಲಲ್ಲಿ ನಾನು ಕಷ್ಟಪಡ್ತಿರ್ಬೋದು, ಮೇ ಬಿ ನನ್ನ ಹತ್ರ ಒಂದು ರೋಡ್ ಸ್ಟಾರ್ ಇರ್ಬೋದು ಆರ್ ಸ್ಪೋರ್ಟ್ಸ್ ಬೈಕು. ಸೊ ಅದರಿಂದ ಆಬ್ವಿಯಸ್ಲಿ ನನಗೆ ಟಯರ್ ಆಗ್ತಾ ಇದೆ ಅಂತ ನೀವು ಅನ್ಕೋಬೋದು. ಬಟ್ ಐ ಆಮ್ ಹಿಯರ್ ಟು ಗಿವ್ ಯು ಮೋರ್ ಫ್ಯಾಕ್ಟ್ಸ್. ಆಬ್ವಿಯಸ್ಲಿ ಮೋಟರ್ ಸೈಕಲ್ ಟೈಪ್ ಆಗಿರಲಿ ಆರ್ ಈವನ್ ಸೇಮ್ ಕ್ಯಾಟಗರಿ, ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ನಾನು ತಿರ್ಗಾ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. The most comfortable motorcycles are ADV motorcycles for touring, and ಎಲ್ಲ ಕೇಸ್ ಸಿನಾರಿಯೋಸಲ್ಲಿ ನೀವು ಕಂಫರ್ಟೇಬಲ್ ಫೀಲ್ ಮಾಡ್ತೀರಾ. ಬಟ್ ಅದೇ ಕ್ಯಾಟಗರಿಯಲ್ಲೂ ಡಿಫ್ರೆಂಟ್ ಮೋಟರ್ ಸೈಕಲ್ ಇದೆ. ಹಿಮಾಲಯನ್ ಇದೆ, KTM 390 ಅಡ್ವೆಂಚರ್ ಇದೆ, RTX 300 ಇದೆ. ಸೊ ಡಿಫ್ರೆಂಟ್ ಮೋಟರ್ ಸೈಕಲಲ್ಲಿ ನಿಮಗೆ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಕಂಫರ್ಟು ಆರ್ ಕೆಲವರಿಗೆ ಡಿಫ್ರೆಂಟ್ ಲೆವೆಲ್ ಆಫ್ ಟಯರ್ನೆಸ್ ಆಲ್ಸೋ ಫೀಲ್ ಆಗುತ್ತೆ. ಸೊ ಹೇಳೋಕ್ಕಾಗಲ್ಲ, ಜಸ್ಟ್ ಬಿಕಾಸ್ ನೀವು ಒಂದು ಕ್ಯಾಟಗರಿ ಚೂಸ್ ಮಾಡಿಬಿಟ್ಟಿದ್ದೀರ ಅಂತ ಗ್ಯಾರಂಟಿ ಕೊಡೋಕ್ಕಾಗಲ್ಲ ನೀವು ಟಯರ್ಡೇ ಆಗಲ್ಲ ಅಂತ. ಬಟ್ ಎಸ್, ಆಬ್ವಿಯಸ್ಲಿ ಬೇಸ್ಡ್ ಆನ್ ಕ್ಯಾಟಗರಿ, ಅಂದರೆ ADVs ಆದಮೇಲೆ ನಿಮಗೆ ಸ್ಕ್ರಾಂಬ್ಲರ್ಸ್ ಆಲ್ಸೋ ನಿಮಗೆ ತುಂಬ ಕಂಫರ್ಟೇಬಲು. ಅದು ಬಿಟ್ಟರೆ ರೆಟ್ರೋ ಮೋಟರ್ ಸೈಕಲ್ಸ್ ಆಲ್ಸೋ ವೆರಿ ಕಂಫರ್ಟೇಬಲ್ ಇರ್ತದೆ ಕಂಪೇರ್ ಟು ಅದರ್ ಮೋಟರ್ ಸೈಕಲ್ಸು. ಬಟ್ ADVs ಆ್ಯಂಡ್ ಸ್ಕ್ರಾಂಬ್ಲರ್ಸ್ ಮೋಸ್ಟ್ ಕಂಫರ್ಟೇಬಲು. ನಿಮ್ಮದು ನೇಕೆಡ್ ಬೈಕ್ಸು ಕೈಂಡ್ ಆಫ್ ಬ್ಯಾಲೆನ್ಸ್ಡ್ ಆಗಿದೆ, ಅಷ್ಟು ಕಂಫರ್ಟೇಬಲು ಇಲ್ಲ, ಸ್ವಲ್ಪ ಕಂಫರ್ಟು ಒಂದೊಂದ್ಸಲಿ ಕಮ್ಮಿ ಅಂತ ಫೀಲ್ ಆಗ್ಬೋದು. ಬಟ್ ಆಬ್ವಿಯಸ್ಲಿ ಇದು ಸ್ಪೋರ್ಟ್ಸ್ ಮೋಟರ್ ಸೈಕಲ್, ನಿಮಗೆ ಗೊತ್ತಿರೋಂಗೆ ಸ್ವಲ್ಪ ಜಾಸ್ತಿ ಕಮಿಟೆಡ್ ರೈಡಿಂಗ್ ಪಾಸ್ಚರ್ ಇರೋದ್ರಿಂದ ಕಂಫರ್ಟ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಇದು ಗೊತ್ತಿರೋ ವಿಚಾರನೇ ತಿರ್ಗಾ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ನೀವು ಸಾಕಷ್ಟು ಆಲ್ರೆಡಿ ಕೇಳಿದ್ದೀರಾ. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ವೀಡಿಯೋ ಮಾಡ್ತಾಯಿಲ್ಲ. ಸೊ ಆಬ್ವಿಯಸ್ಲಿ ದ ಮೋಟರ್ ಸೈಕಲ್ ಟೈಪ್ ಮೇಲೆ ಆರ್ ದ ಮೋಟರ್ ಸೈಕಲ್ ವಿಚ್ ಯು ಆರ್ ಓನಿಂಗು ಬೇಸ್ಡ್ ಆನ್, ನೀವು ರೈಡರ್ ಆಗಿಬಿಟ್ಟು ನಿಮಗೂ ಕೆಲವು ಮೋಟರ್ ಸೈಕಲ್ ಕಂಫರ್ಟೇಬಲ್ ಅನಿಸ್ಬೋದು, ಕೆಲವು ಮೋಟರ್ ಸೈಕಲ್ ಕಂಫರ್ಟೇಬಲ್ ಅನಿಸ್ತೇ ಇರ್ಬೋದು. ಬೇಸ್ಡ್ ಆನ್ ಯುವರ್ ರೈಡಿಂಗ್ ಪ್ರಿಫರೆನ್ಸು, ರೈಡಿಂಗ್ ಲೈಕ್ ನಿಮ್ಮದು ಕೇಪಬಿಲಿಟಿ ಆರ್ ಸ್ಕಿಲ್ಲು, ಆಲ್ಸೋ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೂ ನೀವು ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗ್ತಾ ನಿಮಗೆ ಕಮ್ಮಿ ಟೈರ್ ಆಗುತ್ತೆ, ಬಿಕಾಸ್ ಯು ಲರ್ನ್ ವಿತ್ ಅ ಮೋಟರ್ ಸೈಕಲು. ಇದೆಲ್ಲ ಗೊತ್ತಿರೋ ವಿಚಾರ. ಸೊ ನಾನು ಅಗೇನ್ ಈ ಆಲ್ ದೋಸ್ ಥಿಂಗ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ ಇಲ್ಲಿ. ಸೊ ಇಲ್ಲಿ ತುಂಬ ಸಿಂಪಲ್ ಆಗಿ ಹೇಳೋದಾದರೆ, ಎಸ್, ಮೋಟರ್ ಸೈಕಲ್ ಟೈಪ್ ಆ್ಯಂಡ್ ಕ್ಯಾಟಗರಿ ಆ್ಯಂಡ್ ವಿಚ್ ಮೋಟರ್ ಸೈಕಲ್ ಯುವರ್ ಓನಿಂಗ್ ಡೆಫಿನೆಟ್ಲಿ ಮ್ಯಾಟರ್ ಆಗುತ್ತೆ ಟು ಡಿಟರ್ಮಿನ್ ವೆದರ್ ನೀವು ಅದ್ರಲ್ಲಿ ಟೈರ್ ಆಗ್ತೀರಾ ಇಲ್ಲ ಅಂತ. ಬಟ್ ನಾನಿಲ್ಲಿ ಒಂದು ಪಾಯಿಂಟ್ ಹೇಳಬೇಕಂತ ಇದ್ದೀನಿ, ಬಿಕಾಸ್ ಆಬ್ವಿಯಸ್ಲಿ ನನ್ನ ಹತ್ರ ಪ್ರೀವಿಯಸ್ಲಿ ಹಂಟರ್ ಇತ್ತು. ಸೊ ಇಟ್ ವಾಸ್ ಕನ್ಸಿಡರ್ಡ್ ಟು ಬಿ ದ ಲೀಸ್ಟ್ ಕಂಫರ್ಟೇಬಲ್ ಮೋಟರ್ ಸೈಕಲು ಎಸ್ಪೆಷಲಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮು. ಬಟ್ ನಾನು ಒಂದು ಥಿಂಗ್ ನಾನು ಹೇಳ್ತೀನಿ, ದಟ್ ಪ್ರತಿಯೊಂದು ಮೋಟರ್ ಸೈಕಲ್ ಇದೆ ನೋಡಿ, ಪ್ರತಿಯೊಂದು ಮೋಟರ್ ಸೈಕಲಲ್ಲೂ ದೇರ್ ಈಸ್ ಅ ಸ್ವೀಟ್ ಸ್ಪಾಟ್, ಓಕೆನಾ. ಅದನ್ನು ಒಂದು ಪರ್ಟಿಕ್ಯುಲರ್ ರೈಡಿಂಗ್ ಕಂಡೀಷನ್ ಆಗಿರಲಿ ಆರ್ ಪರ್ಟಿಕ್ಯುಲರ್ ರೈಡರ್ ಆಗಿರಲಿ ಆರ್ ದ ವೇ ಯು ಆರ್ ರೈಡಿಂಗು, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಸ್ವೀಟ್ ಸ್ಪಾಟ್ ಅಂತ ಅದು ಡಿಟರ್ಮಿನ್ ಮಾಡ್ಬೋದು ನೀವು. ಆ ಸ್ವೀಟ್ ಸ್ಪಾಟಲ್ಲಿ ನೀವು ರೈಡ್ ಮಾಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಯು ವಿಲ್ ಎಂಜಾಯ್. ನಾನು ಎಷ್ಟೊಂದು ಸಲ ಹಂಟರ್ನ ರೈಡ್ ಮಾಡಬೇಕಾದ್ರೆ ಆ್ಯಂಡ್ ಈವನ್ ಸ್ಕ್ರಾಂಬ್ಲರ್ನ ಕಂಪೇರ್ ಮಾಡೋದಾದರೆ ಕೆಲವು ರೈಡ್ಸಲ್ಲಿ ಆಲ್ಮೋಸ್ಟ್ ಸೇಮ್ ಅಂತ ಅನಿಸುತ್ತೆ ನನಗೆ. ಅಷ್ಟೊಂದು ಏನು ಡಿಫ್ರೆನ್ಸ್ ಫೀಲ್ ಆಗಲ್ಲ, ನೈಟ್ ಆ್ಯಂಡ್ ಡೇ ಡಿಫ್ರೆನ್ಸ್ ಏನು ಫೀಲ್ ಆಗಲ್ಲ. ಆಲ್ಮೋಸ್ಟ್ ಅದರಲ್ಲೂ ಕಂಫರ್ಟೇಬಲ್ ಅಂತಲೇ ಅನಿಸಿತ್ತು ಆ್ಯಂಡ್ ಇದರಲ್ಲೂ ಕಂಫರ್ಟೇಬಲ್ ಅಂತ ಅನಿಸಿತ್ತು. ಸೊ ಸ್ಪೆಸಿಫಿಕ್ ರೈಡಿಂಗ್ ಕಂಡೀಷನ್ ವಿಚ್ ನಾನು ಮಾತಾಡ್ತೀನಿ, ಯಾವುದಾದ್ರು ರೈಡಿಂಗ್ ಕಂಡೀಷನ್ಸ್ ಇದೆ, ಬೇಸ್ಡ್ ಆನ್ ದಟ್ ಆಬ್ವಿಯಸ್ಲಿ ನೀವು ಕಂಫರ್ಟು ಆರ್ ನಿಮ್ಮ ಟೈರ್ ಆಗುತ್ತಾ ಇಲ್ವಾ ಅಂತ ನೀವು ಡಿಸೈಡ್ ಮಾಡ್ಬೋದು. ಸೊ ದ್ಯಾಟ್ ಈಸ್ ದೇರ್. ಬಟ್ ಪ್ರತಿಯೊಂದು ಮೋಟರ್ ಸೈಕಲು ಸ್ವೀಟ್ ಸ್ಪಾಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಮೋಟರ್ ಸೈಕಲ್ ತೊಗೋಬಾರ್ದಾ ಅಂತ ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಎಸ್, ಸಮ್ ಮೋಟರ್ ಸೈಕಲ್ ಆರ್ ಡೆಫಿನೆಟ್ಲಿ ಮೋರ್ ಕಂಫರ್ಟೇಬಲ್ ದೆನ್ ಅದರ್ ಮೋಟರ್ ಸೈಕಲ್. ಬಟ್ ಎನಿವೆ, ಲೆಟ್ಸ್ ಫೋಕಸ್ ಆನ್ ಥಿಂಗ್ಸ್. ನನ್ನ ಒಪಿನಿಯನ್ಲಿ
ವಿಚ್ ಲಾಟ್ ಆಫ್ ಪೀಪಲ್ ಡೋಂಟ್ ಡಿಸ್ಕಸ್ ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆ ಫೋಕಸ್ ಮಾಡೋಣ ರಾದರ್ ದೆನ್ ದ ಪಾಯಿಂಟ್ಸ್ ವಿಚ್ ಆಬ್ವಿಯಸ್ಲಿ ಎವ್ರಿ ಒನ್ ಡಿಸ್ಕಸಸ್. ಐ ಥಿಂಕ್ ಮೋಟರ್ ಸೈಕಲ್ ಕಡೆನೇ ಜಾಸ್ತಿ ಫೋಕಸ್ ಇರುತ್ತೆ. ಸೊ ಇಲ್ಲಿ ಫಸ್ಟ್ ಆಫ್ ಆಲು ನಾನು ರೈಡಿಂಗ್ ಕಂಡೀಷನ್ಸ್ ಬಗ್ಗೆ ಮಾತಾಡೋಣ. ಬಿಕಾಸ್ ನೀವು ಯಾವುದೇ ಮೋಟರ್ ಸೈಕಲ್ ಇಟ್ಕೊಂಡಿರ್ಬೋದು, ಬಟ್ ರೈಡಿಂಗ್ ಕಂಡೀಷನ್ನ ಎಲ್ಲರೂ ಸೇಮ್ ಫೇಸ್ ಮಾಡ್ತಾ ಇರ್ಬೋದು. ಸೊ ಬೇಸ್ಡ್ ಆನ್ ರೈಡಿಂಗ್ ಕಂಡೀಷನ್ ಆಬ್ವಿಯಸ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ನೀವು ಒಂದು ಮೋಟರ್ ಸೈಕಲಲ್ಲಿ ಟೈರ್ ಫೀಲ್ ಮಾಡ್ತೀರಾ ಇಲ್ವಾ ಅಂತ. ಓಕೆನಾ. ಸೊ ಫಸ್ಟ್ ಥಿಂಗ್ ಆಬ್ವಿಯಸ್ಲಿ ಎವ್ರಿ ಒನ್ ಪಾಯಿಂಟ್ಸ್ ಔಟ್ ನಾನು ನೋಡ್ದಂಗೆ ಈಸ್ ನಂಬರ್ ಆಫ್ ಕಿಲೋಮೀಟರ್ಸ್ ನೀವು ರೈಡ್ ಮಾಡ್ತೀರಾ ಆ್ಯಂಡ್ ನಂಬರ್ ಆಫ್ ಅವರ್ಸ್ ನೀವು ರೈಡ್ ಮಾಡ್ತೀರಾ. ಎನಿವೆ ಇದ್ರ ಮೇಲೆ ನಾನು ಒಂದು ಶಾರ್ಟ್ ವೀಡಿಯೋ ಮಾಡಿದ್ದೀನಿ, ನನ್ನ ಚಾನಲ್ ಚೆಕ್ಔಟ್ ಮಾಡಿ. ಬಟ್ ಇಲ್ಲಿ ಐ ವಾಂಟ್ ಟು ಹೈಲೈಟ್ ಈಸ್ ಎಸ್ ಇಟ್ ಡಸ್ ಮ್ಯಾಟರ್ ನಂಬರ್ ಆಫ್ ಕಿಲೋಮೀಟರ್ಸ್ ಆ್ಯಂಡ್ ನಂಬರ್ ಆಫ್ ಅವರ್ಸ್, ಬಟ್ ದೇರ್ ಆರ್ ಅದರ್ ಫ್ಯಾಕ್ಟರ್ ಆಲ್ಸೋ ವಿಚ್ ನೀವು ಮೇ ಬಿ ಕೇಳದೇ ಇರ್ಬೋದು, ಆರ್ ಯು ಮೈಟ್ ನಾಟ್ ಕನ್ಸಿಡರ್ ಇಟ್ ಮೈಟ್ ಇಂಪ್ಯಾಕ್ಟ್ ಯುವರ್ ರೈಡಿಂಗು, ಬಟ್ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ, ತುಂಬ ಸಿಂಪಲ್ ಎಕ್ಸಾಂಪಲು. ಇಫ್ ಯು ಆರ್ ಫಾಲೋಯಿಂಗ್ ಮೈ ಚಾನಲ್ ನಿಮ್ಗೆ ಗೊತ್ತಿರುತ್ತೆ ದಟ್ ನಾನು ರೀಸೆಂಟ್ಲಿ ಕೋಲ್ಹಾಪುರ್ ಟ್ರಿಪ್ ಮಾಡಿದೆ. ಸೊ 3 day ಟ್ರಿಪ್ಪು. ಸೊ ನಿಮಗೆ ಗೊತ್ತಿರೋಂಗೆ ಮೈಸೂರು ಟು ಕೋಲ್ಹಾಪುರ್ ಅರೌಂಡ್ 630 ಕಿಲೋಮೀಟರ್ ಇದೆ. ಸೊ 600 ಕಿಲೋಮೀಟರ್ ಅಂತಲೇ ಅಂದ್ಕೊಡಿ. ಓಕೆನಾ. ಸೊ ಹೋಗೋಕ್ಕೆ 600, ಬರೋಕ್ಕೆ 600, ಒಂದು ದಿನ ನಾನು ಎಕ್ಸ್ಪ್ಲೋರ್ ಮಾಡಿದ್ದೆ. ಆ್ಯಂಡ್ ಆಲ್ಸೋ ನಾನು ರೀಸೆಂಟ್ಲಿ ಕನ್ನೂರು ಟ್ರಿಪ್ ಮಾಡಿದ್ದೆ. ಸೊ ಕನ್ನೂರು ಬಂದು ಅರೌಂಡ್ 180 ಕಿಲೋಮೀಟರ್ಸ್ ಇದೆ ಫ್ರಮ್ ಮೈಸೂರು. ಸೊ ಅದನ್ನು ಸೇಮ್ ಡೇ ಹೋಗ್ಬಿಟ್ಟು ವಾಪಸ್ ಬಂದಿದ್ದೆ. ಸೊ ಟೋಟಲ್ ನಾನು ಅರೌಂಡ್ 400 ಕಿಲೋಮೀಟರ್ಸ್ ಅಂತಲೇ ಅಂದ್ಕೊಳ್ಳಿ. ಓಕೆನಾ. ಎವ್ರಿಥಿಂಗ್ ನೀವು ಕನ್ಸಿಡರ್ ಮಾಡೋನು. ಆ್ಯಂಡ್ ನಂಬರ್ ಆಫ್ ಅವರ್ಸ್ ನೀವು ನೋಡೋದಾದರೆ ದ ಕನ್ನೂರು ಟ್ರಿಪ್ ಮಾಡೋಕ್ಕೆ ನನಗೆ ಟೋಟಲ್ ಅರೌಂಡ್ ಐ ವುಡ್ ಸೇ 10 hours ಆಗಿತ್ತು ಟೋಟಲು. ಆ್ಯಂಡ್ ದ ಕೋಲ್ಹಾಪುರ್ ಟ್ರಿಪ್ಪು ದ ಒನ್ ವೇ ಒನ್ ಸೈಡ್ ಮಾಡೋಕ್ಕೆ ನನಗೆ 12 hours ಆಗಿತ್ತು. ಓಕೆನಾ. ಸೊ ಇವಾಗ ನೀವು ಹೇಳಿ. ಓಕೆನಾ. ನಾನು ಈ ವಿಡಿಯೋದು ಆನ್ಸರು ಲಾಸ್ಟಲ್ಲಿ ಇಡ್ತೀನಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಜೊತೆಗೆ. ಬಟ್ ನೀವು ಗೆಸ್ ಮಾಡಿ ವೆದರ್ ನಾನು ಯಾವ ಟ್ರಿಪ್ಪಲ್ಲಿ ಮೋಸ್ಟ್ ಟೈರ್ ಆಗಿದೆ ಅಂತ. ಕೋಲ್ಹಾಪುರ್ ಟ್ರಿಪ್ಪಲ್ಲೇ, ಬಿಕಾಸ್ ಆಬ್ವಿಯಸ್ಲಿ ಇಟ್ ಲುಕ್ಸ್ ಟು ಬಿ ದ ಆಬ್ವಿಯಸ್ ಥಿಂಗ್, ಬಿಕಾಸ್ ನಂಬರ್ ಆಫ್ ಕಿಲೋಮೀಟರ್ಸು ಜಾಸ್ತಿ ಇತ್ತು ಆ್ಯಂಡ್ ನಂಬರ್ ಆಫ್ ಅವರ್ಸು ಜಾಸ್ತಿ ಇತ್ತು. ಓಕೆನಾ. ಅದು ಅಥವಾ ನಾನು ಕನ್ನೂರು ಟ್ರಿಪ್ಪಲ್ಲಿ ಜಾಸ್ತಿ ಟೈರ್ ಆಗಿದೆ, ನೀವೇ ಹೇಳಿ. ಓಕೆನಾ. ಲಾಸ್ಟಲ್ಲಿ ನಾನು ವೀಡಿಯೋದಲ್ಲಿ ಹೇಳ್ತೀನಿ ಯಾವುದ್ರಲ್ಲಿ ನಂಗೆ ಜಾಸ್ತಿ ಟೈರ್ ಆಗಿದೆ ಅಂತ. ಓಕೆನಾ. ಇವಾಗ ಲೆಟ್ಸ್ ಕನ್ಸಿಡರ್ ಅದರ್ ದ್ಯಾನ್ ದಿಸ್ ಕಿಲೋಮೀಟರ್ ಆ್ಯಂಡ್ ಅವರ್ಸು ಯಾವ್ಯಾವ ಫ್ಯಾಕ್ಟರ್ಸು ಇಂಪಾರ್ಟೆಂಟ್ ಆಗುತ್ತೆ, ವಿಚ್ ಡೆಫಿನೆಟ್ಲಿ ಡಿಟರ್ಮಿನ್ಸ್ ವೆದರ್ ನೀವು ಮೋಟರ್ ಸೈಕಲಲ್ಲಿ ಜಾಸ್ತಿ ಟೈರ್ ಆಗ್ತಿರೋ ಇಲ್ವಾ ಅಂತ. ಓಕೆನಾ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ನನ್ನ ಪ್ರಕಾರ ವಿಚ್ ನಿಮಗೆ ತುಂಬ ಲೇಟಾಗಿ ಎಕ್ಸ್ಪೀರಿಯನ್ಸ್ ಪಡಿತಾ ನಿಮಗೆ ಅರ್ಥ ಆಗುತ್ತೆ. ಆ್ಯಂಡ್ ಅದಕ್ಕೋಸ್ಕರ ಮೋಸ್ಟ್ಲಿ ಪೀಪಲ್ ಬೈ ಅಡ್ವೆಂಚರ್ ಮೋಟರ್ ಸೈಕಲ್. ದಟ್ ಈಸ್ ಬೇಸಿಕಲಿ ದ ವಿಂಡ್ ಬ್ಲಾಸ್ಟ್. ಓಕೆನಾ. ನನ್ನ ಒಪಿನಿಯಲ್ಲಿ ಇವಾಗ ನೋಡಿ ಸೌಂಡ್ ಬರ್ತಾ ಇರ್ಬೋದು ವಿಂಡ್ ಬ್ಲಾಸ್ಟು. ಇವಾಗ ಸ್ವಲ್ಪ ರೈನಿ ಕಂಡೀಷನ್ ಆಗಿರೋದ್ರಿಂದ ಸ್ವಲ್ಪ ವಿಂಡ್ ಬ್ಲಾಸ್ಟ್ ಜಾಸ್ತಿ ಇದೆ. ಸೊ ವಿಂಡ್ ಬ್ಲಾಸ್ಟ್ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ನಿಮಗೆ ಡ್ಯೂರಿಂಗ್ ದ ರೈಡಿಂಗ್. ಬಟ್ ನೀವು ವಿಂಡ್ ಬ್ಲಾಸ್ಟ್ ಅಂತ ಕೇಳಿಬಿಟ್ಟು ನೀವು ಮೋಸ್ಟ್ಲಿ ನೀವೇನು ಯೋಚನೆ ಮಾಡ್ಬೋದು ಅಂದರೆ ಮುಂದ್ಗಡೆಯಿಂದ ಬರ್ತಾ ಇರೋ ವಿಂಡ್ ಬ್ಲಾಸ್ಟ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ಬೋದು. ಬಟ್ ಆ್ಯಕ್ಚುಲಿ ವೆನ್ ಐಮ್ ಟಾಕಿಂಗ್ ಅಬೌಟ್ ವಿಂಡ್ ಬ್ಲಾಸ್ಟ್, ಐಮ್ ಟಾಕಿಂಗ್ ಇನ್ ಜನರಲ್. ನಿಮಗೆ ಲೆಫ್ಟ್ ಟು ರೈಟಲ್ಲೂ ನನಗೆ ಆ್ಯಕ್ಚುಲಿ ವಿಂಡ್ ಬ್ಲಾಸ್ಟ್ ಆಗ್ತಾ ಇದೆ. ಓಕೆನಾ. ಆ್ಯಂಡ್ ಹಿಂದ್ಗಡೆಯಿಂದನೂ ಒಂದೊಂದ್ಸಲಿ ವಿಂಡ್ ಬ್ಲಾಸ್ಟ್ ಆಗುತ್ತೆ. ಓಕೆನಾ. ಸೊ ವಿಂಡ್ ಬ್ಲಾಸ್ಟ್ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರು ವಿಚ್ ಆ್ಯಕ್ಚುಲಿ ನಿಮಗೆ ಟೈರ್ ಆಗುತ್ತಾ ಓವರ್ ಆಲ್ ಟ್ರಿಪ್ಪು ಆರ್ ನಾಟ್ ಅಂತ ಅದನ್ನು ಡಿಸೈಡ್ ಮಾಡುತ್ತೆ ಬೇಸಿಕಲಿ. ಸೊ ವಿಂಡ್ ಬ್ಲಾಸ್ಟ್ ಅಂದರೆ ನೀವು ಅನ್ಕೋಬೋದು ವಿಂಡ್ ಜೋರಾಗಿ ಬ್ಲಾಸ್ಟ್ ಆದರೆ ಡೆಫಿನೆಟ್ಲಿ ನೀವು ಜಾಸ್ತಿ ಇಂಟೆನ್ಸಿಟಿ ಜಾಸ್ತಿ ಆಗಿಬಿಟ್ರೆ ಆಬ್ವಿಯಸ್ಲಿ ಯು ವಿಲ್ ನಾಟ್ ಬಿ ಏಬಲ್ ಟು ರೈಡ್ ಕಂಫರ್ಟೇಬಲಿ. ಸೊ ಅದು ನಿಮಗೆ ತುಂಬ ಟೈರ್ ಮಾಡುತ್ತೆ ಡೆಫಿನೆಟ್ಲಿ. ಬಿಕಾಸ್ ಈ ವಿಂಡ್ ಬ್ಲಾಸ್ಟ್ ಈಸ್ ಸಮಥಿಂಗ್ ವಿಚ್ ಎಸ್ಪೆಷಲಿ 2-wheeler ವಿಲ್ ಬಿ ಫೇಸಿಂಗ್ ಕಂಪೇರ್ಡ್ ಟು ಅ ಕಾರ್. ಕಾರಲ್ಲಿ ಇಟ್ ಈಸ್ ಸರೌಂಡೆಡ್ ಬೈ ಮೆಟಲ್. ಸೊ ಆಬ್ವಿಯಸ್ಲಿ ನಿಮಗೆ ಏನು ವಿಂಡ್ ಬ್ಲಾಸ್ಟ್ ಆಗಲ್ಲ. ಸೊ ನೀವು ಅಷ್ಟು ಕಂಫರ್ಟೇಬಲ್ ಆಗಿ ರೈಡ್ ಮಾಡ್ಬೋದು. ಬಟ್ ಒಂದು ಮೋಟರ್ ಸೈಕಲ್ ರೈಡಲ್ಲಿ ಯಾವಾಗಲೂ ಇದು ನಿಮಗೆ ತುಂಬಾ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ. ಇಟ್ಸ್ ನಾಟ್ ಜಸ್ಟ್ ಮುಂದ್ಗಡೆಯಿಂದ ಮಾತ್ರ ಅಲ್ಲ, ಲೆಫ್ಟ್ ಟು ರೈಟಿಂದ. ಸೊ ಇಂಟೆನ್ಸಿಟಿ ಆಫ್ ದ ವಿಂಡ್ ಬ್ಲಾಸ್ಟ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ನಿಮಗೆ ಯು ವಿಲ್ ಗೆಟ್ ಮೋರ್ ಆ್ಯಂಡ್ ಮೋರ್ ಟೈರ್ಡ್. ಓಕೆನಾ. ಹಂಗಂತ ಇಂಟೆನ್ಸಿಟಿ ಇಲ್ಲವೇ ಇಲ್ಲ, ವಿಂಡ್ ಬ್ಲಾಸ್ಟೇ ಇಲ್ಲ ಅಂದರೆ ಒಳ್ಳೇದಂತ ಕೇಳೋದ್ರೆ ನೋ. ನಿಮಗೆ ವಿಂಡ್ ಬ್ಲಾಸ್ಟ್ ಸ್ವಲ್ಪನೂ ಇಲ್ಲ ಅಂದರೆ ಅವಾಗಲೂ ನಿಮ್ಗೆ ಟೈರ್ಡ್ ಆಗುತ್ತೆ. ಬಿಕಾಸ್ ನಿಮಗೆ ವೆನ್ ಯು ರೈಡಿಂಗ್ ಸ್ವಲ್ಪ ವಿಂಡ್ ಬರ್ತಾ ನಿಮಗೆ ಕೂಲ್ ಫೀಲ್ ಆಗುತ್ತೆ ಆಬ್ವಿಯಸ್ಲಿ. ಆ್ಯಂಡ್ ನೀವು ರೈಡಿಂಗ್ ಗೇರ್ಸ್ ಎಲ್ಲ ತುಂಬ ಹಾಕಿರ್ತೀರ. ಸೊ ಡೆಫಿನೆಟ್ಲಿ ನಿಮಗೆ ಸ್ವಲ್ಪ ವಿಂಡ್ ಬ್ಲಾಸ್ಟು ಇಸ್ ವೆರಿ ಗುಡ್. ಬಟ್ ಜಾಸ್ತಿ ಆಗ್ತಾ ನಿಮಗೆ ಟೈರಿಂಗ್ ಜಾಸ್ತಿ ಆಗುತ್ತೆ. ಬಿಕಾಸ್ ನೀವು ಸ್ಟ್ಯಾಂಡ್ ಸ್ಟಿಂಡಲ್ಲ ಇರಬೇಕಾದ್ರೆ ನೀವು ಗೊತ್ತು ದಟ್ ನಿಮಗೆ ಎಷ್ಟು ಸುಸ್ತಾಗುತ್ತೆ ಅಂತ. ಸೊ ವಿಂಡ್ ಬ್ಲಾಸ್ಟ್ ಬೇಕು ಆ್ಯಕ್ಚುಲಿ, ಬಟ್ ಲೈಟಾಗಿ ವಿಂಡ್ ಬ್ಲಾಸ್ಟ್ ಇರಬೇಕು. ಇಂಟೆನ್ಸಿಟಿ ಕಮ್ಮಿ ಇದ್ದಷ್ಟು ಒಳ್ಳೆಯದು, ಬಟ್ ಜಾಸ್ತಿ ಆಗ್ತಾ ನಿಮಗೆ ಟೈರ್ ಆಗುತ್ತೆ. ಓಕೆನಾ. ಫಸ್ಟ್ ಇಂಟೆನ್ಸಿಟಿ ಆಯಿತು. ಸೆಕೆಂಡ್ ಬಂದುಬಿಟ್ಟು ಡೈರೆಕ್ಷನ್. ಓಕೆನಾ. ಆಬ್ವಿಯಸ್ಲಿ ನಿಮಗೆ ಕ್ರಾಸ್ ವಿಂಡ್ಸ್ ಬರ್ತಾ ಇದ್ದರೆ ನಿಮಗೆ ಜಾಸ್ತಿ ಟೈರ್ ಆಗುತ್ತೆ. ಅಂದರೆ ಆಪೋಸಿಟ್ ಎಂಡಿಂದ ನಿಮಗೆ ಈಗ ಹೋಗ್ತಾ ಇದ್ದೀನಿ ಅಂದರೆ ಆಪೋಸಿಟ್ ಈ ಕಡೆಯಿಂದ ನನಗೆ ವಿಂಡ್ ಬ್ಲಾಸ್ಟ್ ಆಗ್ತಾ ಇದೆ ಅಂದರೆ ಅವಾಗಲೂ ನಿಮಗೆ ಜಾಸ್ತಿ ಟೈರ್ ಆಗ್ತೀರಾ. ನೋ ಮ್ಯಾಟರ್ ನಿಮ್ಮ ಹತ್ರ ಯಾವ ಮೋಟರ್ ಸೈಕಲ್ ಇದೆ, ಅಟ್ ಡಸಂಟ್ ಮ್ಯಾಟರ್. ಓಕೆನಾ. ಸೊ ಅದೂ ಇಂಪ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ನಿಮಗೆ ಹಿಂದ್ಗಡೆಯಿಂದ ವಿಂಡ್ ಬರ್ತಾ ಇದೆ ಅಂದರೆ ನಿಮಗೆ ಜಾಸ್ತಿ ಅಷ್ಟು ಟೈರ್ ಆಗಲ್ಲ. ಓಕೆನಾ. ಸೊ ದ್ಯಾಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫ್ಯಾಕ್ಟರ್. ಆ್ಯಂಡ್ ಥರ್ಡ್ ಆಬ್ವಿಯಸ್ ಫ್ಯಾಕ್ಟರ್ ನಿಮ್ಗೆ ಗೊತ್ತಿರೋ ವಿಚಾರನೇ ನಿಮ್ಮದು ವಿಂಡ್ ಪ್ರೊಟೆಕ್ಷನ್ ಏನಿದೆ ಅಂತ. ಸೊ ವಿಂಡ್ ಪ್ರೊಟೆಕ್ಷನ್ ಅಂದರೆ ತುಂಬ ಜನ ಜಸ್ಟ್ ಮುಂದ್ಗಡೆ ವಿಂಡ್ ಶೀಲ್ಡ್ ಅಂತ ಅನ್ಕೋತಾರೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ಶಾರ್ಟ್ ವೀಡಿಯೋ ಮಾಡಿದ್ದೀನಿ, ಚಾನಲ್ ಚೆಕ್ಔಟ್ ಮಾಡಿ ವಿಂಡ್ ಪ್ರೊಟೆಕ್ಷನ್ ಬಗ್ಗೆ. ಸೊ ವಿಂಡ್ ಪ್ರೊಟೆಕ್ಷನಲ್ಲಿ ಆಬ್ವಿಯಸ್ಲಿ ಮೋಟರ್ ಸೈಕಲ್ ಮ್ಯಾಟರ್ ಆಗುತ್ತೆ, ಯಾವ ಥರ ವಿಂಡ್ ಶೀಲ್ಡ್ ಇದೆ ಅದು ಮ್ಯಾಟರ್ ಆಗುತ್ತೆ. ಆ್ಯಂಡ್ ನಿಮ್ಮ ಹತ್ರ ಯಾವ ಥರ ನೀವು ಹೆಲ್ಮೆಟ್ ಹಾಕಿದ್ದೀರಾ ಅದು ಮ್ಯಾಟರ್ ಆಗುತ್ತೆ. ಇಯರ್ಗೆ ಏನಾದರೂ ನೀವು ಇಯರ್ ಪ್ಲಗ್ ಹಾಕಿದ್ದೀರಾ ಅದು ಮ್ಯಾಟರ್ ಆಗುತ್ತೆ. ಸೊ ಆಲ್ ದೋಸ್ ಫ್ಯಾಕ್ಟರ್ಸ್ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಶಾರ್ಟ್ ವೀಡಿಯೋ ಚೆಕ್ಔಟ್ ಮಾಡಿ ಚಾನಲಲ್ಲಿ. ಸೊ ಅದು ಮ್ಯಾಟರ್ ಆಗುತ್ತೆ. ಸೊ ವಿಂಡ್ ಪ್ರೊಟೆಕ್ಷನ್ ವಾಟ್ ಯು ಆರ್ ಹ್ಯಾವಿಂಗು ಅದನ್ನು ಡೆಫಿನೆಟ್ಲಿ ಡಿಟರ್ಮಿನ್ ಮಾಡುತ್ತೆ ವೆದರ್ ನೀವು ಟೈರ್ ಆಗ್ತೀರಾ ಇಲ್ವಾ ಅಂತ. ಓಕೆನಾ. ಸೊ ನೆಕ್ಸ್ಟ್ ಫ್ಯಾಕ್ಟರ್ ಬಂದುಬಿಟ್ಟು ಆಬ್ವಿಯಸ್ಲಿ ಇವತ್ತು ರೈನಿ ಕಂಡೀಷನ್ ಇದೆ. ಸೊ ನೀವು ಹೇಳ್ಬೋದು ವೆದರ್ ಕಂಡೀಷನ್ಸ್ ಬಗ್ಗೆನೂ ತುಂಬ ಜನ ಹೈಲೈಟ್ ಮಾಡ್ತಾರೆ ದಟ್ ಈ ವೆದರಲ್ಲಿ ಜಾಸ್ತಿ ಟೈರ್ ಆಗಲ್ಲ, ಆ ವೆದರಲ್ಲಿ ಟೈರ್ ಆಗಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ನನ್ನ ಒಪಿನಿಯನ್ಲಿ
ದ ಥಿಂಗ್ ಈಸ್ ನೀವು ಸಮ್ಮರ್ ಆಗಿರಲಿ, ವಿಂಟರ್ ಆಗಿರಲಿ, ಅವ್ರ ರೈನಿ ಕಂಡೀಷನ್ ಆಗಿರಲಿ, ನೀವು ಎಲ್ಲ ಕಂಡೀಷನಲ್ಲೂ ರೈಡ್ ಮಾಡ್ಬೋದು. ನನ್ನ ಪ್ರಕಾರ ಅದು ಯಾವುದೋ ಕಂಡೀಷನಲ್ಲಿ ನೀವು ಜಾಸ್ತಿ ಟೈರ್ ಆಗ್ತೀರಾ, ಕಮ್ಮಿ ಟೈರ್ ಆಗ್ತೀರಾ ಅಂತ ಹೇಳೋಕ್ಕಾಗಲ್ಲ. ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಇಂಟೆನ್ಸಿಟಿ. ಓಕೆನಾ, ಸಮ್ಮರ್ ಅಂದರೆ ನಿಮಗೆ ತುಂಬ ಹಾಟ್ ಇದೆ ಅಂದರೆ ಆಬ್ವಿಯಸ್ಲಿ ಜಾಸ್ತಿ ಸೆಕೆ ಹಾಕಿದ್ರೂ ನಿಮ್ಮ ಟೈರ್ ಆಗುತ್ತೆ. ವಿಂಟರ್ ಅಂದರೆ ಆಬ್ವಿಯಸ್ಲಿ ನಾರ್ಮಲಿ ಕೂಲ್ ಇದ್ರಾಗ ಏನೂ ಪ್ರಾಬ್ಲಮ್ ಆಗಲ್ಲ. ಆ್ಯಕ್ಚುಲಿ ಇಟ್ ಈಸ್ ದ ಬೆಸ್ಟ್ ಟೈಮ್ ಟು ರೈಡು. ಬಟ್ ತುಂಬ ಜಾಸ್ತಿ ಕೋಲ್ಡ್ ಇದ್ಬಿಟ್ರೆ, ನಿಮಗೆ ಸ್ನೋಫಾಲ್ ಎಲ್ಲ ಬರ್ತಾ ಇದ್ದರೆ ಆವಾಗಲೂ ನಿಮಗೆ ಇಟ್ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ, ನಿಮಗೆ ಟೈರ್ ಜಾಸ್ತಿ ಆಗ್ತೀರಾ. ಆ್ಯಂಡ್ ಮಳೆ ಬರಬೇಕಾದ್ರೂ ತುಂಬ ಜನ ಮಳೆ ಬರಬೇಕಾದ್ರೆ ನಿಮಗೆ ಸ್ವಲ್ಪ ವಿಷನ್ ಇಂಪೇರ್ಡ್ ಆಗುತ್ತೆ. ಬಟ್ ಇಟ್ ಡಸಂಟ್ ಮೀನ್ ನಿಮಗೆ ತುಂಬ ಟೈರ್ ಆಗುತ್ತೆ. ನೀವು ಸ್ಲೋ ಆಗಿ ರೈಡ್ ಮಾಡ್ತಾ ಇದ್ದೀರ ಅಂದರೆ, ಇಫ್ ರೈನ್ ತುಂಬ ಸ್ಲೋ ಆಗಿ ಬರ್ತಾ ಇದೆ, ಅಷ್ಟೊಂದು ಜೋರಾಗಿ ಬರ್ತಾ ಇಲ್ಲ ಅಂದರೆ, ನಾನು ಎಷ್ಟೊಂದು ಟ್ರಿಪ್ ಮಾಡಿದ್ದೀನಿ, ನಾನು ಕೂರ್ಗೆಲ್ಲ ಟ್ರಿಪ್ ಮಾಡಿದ್ದೀನಿ, ಅವಾಗೇನು ಅಷ್ಟೊಂದೇನು ಟೈರ್ ಆಗ್ತಾ ಇರಲಿಲ್ಲ. ಓಕೆನಾ, ಸೊ ರೈನ್ ಆಲ್ಸೋ ನಿಮಗೆ ಜೋರಾಗಿ ಬರ್ತಾ ಇದೆ, ನಿಮಗೆ ಆಬ್ವಿಯಸ್ಲಿ ಜಾಸ್ತಿ ಟೈರ್ ಆಗುತ್ತೆ. ಕಮ್ಮಿ ಬಂದಾಗ ಜಾಸ್ತಿ ಟೈರ್ ಆಗಲ್ಲ. ಜನರಲಿ ನಾನು ಅಬ್ಸರ್ವ್ ಮಾಡಿದಾಗ ಇಟ್ ಈಸ್ ಆ್ಯಕ್ಚುಲಿ ಸಮ್ಟೈಮ್ಸ್ ಪ್ಲೆಸೆಂಟು. ಯಾಕೆ ಅಂತ ಹೇಳ್ತೀನಿ ನಾನು, ಇನ್ನೊಂದು ಪಾಯಿಂಟ್ ಇದೆ. ಎನಿವೆ, ಸೊ ಇಂಟೆನ್ಸಿಟಿ ಮೇಲೆ ನೀವು ಹೇಳ್ಬೋದು, ವೆದರ್ ಕಂಡೀಷನ್ಸ್ ಮೇಲೆ, ವೆದರ್ ಅದು ನಿಮಗೆ ಟೈರ್ ಮಾಡುತ್ತಾ ಇಲ್ಲ ಅಂತ. ನಿಮಗೆ ಕಮ್ಮಿ ಇದ್ದಷ್ಟು ಏನೋ ಅದೇನು ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ. ಜಾಸ್ತಿ ಇಂಟೆನ್ಸ್ ಆಗಿ ವೆದರ್ ಇದ್ದರೆ ಅಂದರೆ ಡೆಫಿನೆಟ್ಲಿ ನೀವು ಟೈರ್ ಆಗ್ತೀರಾ. ಓಕೆನಾ, ನೆಕ್ಸ್ಟ್ ಬಂದು ರೈಡಿಂಗ್ ಟೈಮ್. ರೈಡಿಂಗ್ ಟೈಮ್ ಅಂದರೆ ಯಾವ ಟೈಮಲ್ಲಿ ನೀವು ರೈಡ್ ಮಾಡ್ತಾ ಇದ್ದೀರಾ ಅಂತ. ಸೊ ಜನರಲಿ ನಾನು ನೋಟಿಸ್ ಮಾಡ್ದಂಗೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಅರ್ಲಿ ಮಾರ್ನಿಂಗ್ ಇಸ್ ದ ಬೆಸ್ಟ್ ಟೈಮ್ ಟು ರೈಡು. ನಿಮ್ಗೆ ಏನೂ ಟೈರ್ ಆಗೋಲ್ಲ. ಈವನ್ ಥ್ರೂಔಟ್ ದ ಮಾರ್ನಿಂಗ್ ನಿಮಗೆ ಆಲ್ಮೋಸ್ಟ್ ನಿಮಗೆ ಟೈರ್ ಆಗೋದೇ ಇಲ್ಲ ನೀವು. ಓಕೆನಾ, ನಿಮಗೆ ಮಧ್ಯಾಹ್ನ ಬರ್ತಾ ನಿಮಗೆ ಸ್ವಲ್ಪ ಜಾಸ್ತಿ ಟೈರ್ ಆಗ್ತೀರಾ, ಬಿಕಾಸ್ ಹೀಟ್ ಇರ್ತದೆ, ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅದರಿಂದ ನೀವು ಸ್ವಲ್ಪ ಡೆಫಿನೆಟ್ಲಿ ಟೈರ್ ಆಗ್ತೀರಾ. ಸೊ ಅದು ಒಂದು ಫ್ಯಾಕ್ಟರ್ ಆಗುತ್ತೆ. ಆ್ಯಂಡ್ ಈವ್ನಿಂಗ್ ಬರ್ತಾ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನೀವು ಕಮ್ಮಿ ಟೈರ್ ಆಗ್ತೀರಾ, ಬಿಕಾಸ್ ನಿಮಗೆ ಅಗೇನ್ ಕೂಲ್ ಬ್ರೀಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸನ್ದು ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. ಸೊ ಅವಾಗಲೂ ನೀವು ಸ್ವಲ್ಪ ರಿಲ್ಯಾಕ್ಸ್ಡ್ ಫೀಲ್ ಮಾಡ್ತೀರಾ, ಲೆಸ್ ಟೈರ್ಡ್ ಆಗ್ತೀರಾ. ಆ್ಯಂಡ್ ನೈಟ್ ಬರ್ತಾ ಅಂತೂ ಆರ್ ನೈಟ್ ಆದ ಕೂಡಲೇ ನಿಮಗೆ ಡೆಫಿನೆಟ್ಲಿ ಯು ವಿಲ್ ಫೀಲ್ ಮೋರ್ ಟೈರ್ಡ್ ಫಾರ್ ಶ್ಯೂರ್. ನನ್ನ ಒಪಿನಿಯನ್ಲಿ ಐ ನೋ ಲಾಟ್ ಆಫ್ ಪೀಪಲ್ ಆರ್ ನೈಟ್ ರೈಡರ್ಸ್ ಎಲ್ಲ ಇದ್ದಾರೆ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ನನಗಂತೂ ನೈಟಲ್ಲಿ ನಿಜವಾಗ್ಲೂ ಕಷ್ಟ ಆಗುತ್ತೆ ರೈಡ್ ಮಾಡೋಕ್ಕೆ. ಹೆವಿ ಟೈರ್ ಆಗುತ್ತೆ, ಬಿಕಾಸ್ ನಿಮ್ಮ ವಿಷನ್ ಕಂಪ್ಲೀಟ್ಲಿ ಇಂಪೇರ್ಡ್ ಆಗಿರುತ್ತೆ. ನಿಮಗೆ ಯು ಆರ್ ಡಿಪೆಂಡಿಂಗ್ ಆನ್ ಆರ್ಟಿಫಿಷಿಯಲ್ ಲೈಟ್ಸು. ಸೊ ತುಂಬಾ ಕಷ್ಟ ಆಗುತ್ತೆ ನಿಮಗೆ ರೈಡ್ ಮಾಡೋಕ್ಕೆ. ಸೊ ಅದಂತೂ ಡೆಫಿನೆಟ್ಲಿ ನಿಮಗೆ ಟೈರ್ ಮಾಡುತ್ತೆ. ಓಕೆನಾ, ದಟ್ ಈಸ್ ವಾಟ್ ರೈಡಿಂಗ್ ಟೈಮ್ ಪ್ರಕಾರ ನಾನು ಹೇಳ್ಬೋದು. ನೆಕ್ಸ್ಟ್ ಬಂದು ಆಬ್ವಿಯಸ್ಲಿ ರೈಡಿಂಗ್ ಟೈಮ್ ಜೊತೆಗೆ ಆಬ್ವಿಯಸ್ಲಿ ಟ್ರಾಫಿಕ್ಕು ತುಂಬ ಇಂಪಾರ್ಟೆಂಟ್ ಇದೆ. ಇವಾಗ ನೋಡಿ, ಟ್ರಾಫಿಕಲ್ಲಿ ನಾನು ರೈಡ್ ಮಾಡ್ತಾಯಿದ್ದೀನಿ. ಜನರಲಿ ಟ್ರಾಫಿಕ್ ಅಷ್ಟೊಂದು ಜಾಸ್ತಿ ಇರಲ್ಲ, ಬಟ್ ಇವತ್ತು ಟ್ರಾಫಿಕ್ ಜಾಸ್ತಿ ಇದೆ. ಸೊ ಐ ಆಮ್ ಗೆಟಿಂಗ್ ಅ ಲಿಟಲ್ ಮೋರ್ ಟೈರ್ಡು. ಸೊ ಎಸ್, ಟ್ರಾಫಿಕ್ ಕಂಡೀಷನ್ ಡೆಫಿನೆಟ್ಲಿ ನಿಮ್ಮನ್ನ ಟೈರ್ ಮಾಡುತ್ತೆ, ಬಿಕಾಸ್ ಯು ಹ್ಯಾವ್ ಟು ಕೀಪ್ ಅಬ್ಸರ್ವಿಂಗ್ ಆನ್ ದ ಆಬ್ಸ್ಟೆಕಲ್ಸ್ ಅರೌಂಡ್ ಯು ನಿಮಗೆ. ಸೊ ಅದಂತೂ ಆಬ್ವಿಯಸ್ಸು, ಟ್ರಾಫಿಕ್ ಜಾಸ್ತಿ ಆಗ್ತಾ ನಿಮಗೆ ಟೈರ್ ಮಾಡೇ. ಇಟ್ ಡಸಂಟ್ ಮ್ಯಾಟ್ರ್ ನಿಮ್ಮ ಹತ್ರ ಯಾವ ಮೋಟರ್ ಸೈಕಲ್ ಇದೆ, ಅದು ಮ್ಯಾಟ್ರ್ ಆಗಲ್ಲ, ಬಿಕಾಸ್ ನಿಮ್ಮ ಫೋಕಸ್ ಇಲ್ಲಿ ಆ್ಯಕ್ಚುಲಿ ಈಸ್ ಮೇಕಿಂಗ್ ಯು ಮೋರ್ ಟೈರು. ನಿಮ್ಮದು ಕಾನ್ಸ್ಟೆಂಟ್ ಗೇರ್ ಶಿಫ್ಟ್ಸು, ಬ್ರೇಕಿಂಗು, ನೀವು ಮೋರ್ ಆಪರೇಷನ್ಸ್ ಮಾಡ್ತಾ ಇದ್ದೀರಾ ವೆನ್ ಯು ಆರ್ ರೈಡಿಂಗ್ ಇನ್ ಅ ಟ್ರಾಫಿಕ್ಕು. ಸೊ ಡೆಫಿನೆಟ್ಲಿ ಇಟ್ ವಿಲ್ ಮೇಕ್ ಯು ಮೋರ್ ಟೈರ್ಡ್ ಫಾರ್ ಶೋರ್. ಓಕೆನಾ, ಟ್ರಾಫಿಕ್ ಕಂಡೀಷನ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ದ್ಯಾಟ್ ಈಸ್ ಅಗೇನ್ ದ ಆಬ್ವಿಯಸ್ ಥಿಂಗ್, ದ್ಯಾಟ್ ಈಸ್ ದ ರೋಡ್ ಕಂಡೀಷನ್. ಓಕೆನಾ, ಸೊ ರೋಡ್ ಕಂಡೀಷನ್ ಈಗ ನೋಡಿ, ಫ್ಲ್ಯಾಟ್ ರೋಡಲ್ಲಿ ರೈಡ್ ಮಾಡಬೇಕಾದ್ರೆ ನನಗೆ ಆರಾಮಾಗಿರ್ತೀನಿ. ಸೊ ದ ಫ್ಲ್ಯಾಟರ್ ದ ರೋಡ್ ಈಸ್, ದ ಸ್ಟ್ರೈಟರ್ ದ ರೋಡ್ ಈಸ್, ದ ವೈಡರ್ ದ ರೋಡ್ ಈಸ್. ಅಂದರೆ ನಿಮಗೆ 3 ಲೈನ್ ಇದ್ದರೆ ಇನ್ನೂ ಕಂಫರ್ಟೇಬಲ್ ಫೀಲ್ ಮಾಡ್ತೀರಾ. ಓಕೆನಾ, ಸೊ 2 ಲೈನ್ ಇದ್ರೂ ನೀವು ಕಂಫರ್ಟೇಬಲ್ ಫೀಲ್ ಮಾಡ್ತೀರಾ. ಸಿಂಗಲ್ ಲೈನ್ ಅಂದರೆ ಆಬ್ವಿಯಸ್ಲಿ ಆಪೋಸಿಟಿಂದನೂ ವೆಹಿಕಲ್ ಬರ್ತಾ ಇರುತ್ತೆ, ಯು ಹ್ಯಾವ್ ಟು ಕೀಪ್ ಆನ್ ಅಬ್ಸರ್ವಿಂಗು. ಸ್ಟ್ರೈಟರ್ ದ ರೋಡ್, ಈಗ ಸ್ಟ್ರೈಟ್ ಇದೆ, ನಿಮಗೆ ಒಂದೇ ಡೈರೆಕ್ಷನ್ ಮೂವ್ ಮಾಡ್ತಾ ಇರ್ತೀರಾ, ಯು ಡೋಂಟ್ ನೀಡ್ ಟು ಮೂವ್ ಎನಿಥಿಂಗ್ ಅರೌಂಡ್ ಇನ್ ದ ಮೋಟರ್ ಸೈಕಲ್. ಸೊ ಲೆಸ್ ಟೈರ್ ಆಗ್ತೀರಾ. ನೀವು ಅದೇ ಕರ್ವಿ ರೋಡ್ಸಲ್ಲಿ ಹೋಗಬೇಕಾದ್ರೆ ಎಸ್ ದೇರ್ ಆರ್ ಸರ್ಟನ್ ಸಿನಾರಿಯೋಸ್, ಎಸ್ ಕರ್ವಿ ರೋಡ್ಸ್ ಎಂಜಾಯಬಲ್ ಇರುತ್ತೆ, ಬಟ್ ಸ್ಟಿಲ್ ನಿಮಗೆ ತುಂಬ ಎಫರ್ಟ್ ಹಾಕಬೇಕು, ನೀವು ಗೇರ್ ಚೇಂಜಸ್ ಮಾಡಬೇಕು, ಸ್ಲೋಪಲ್ಲಿ ಅಪ್ ಹಿಲ್ಲು ಡೌನ್ ಹಿಲ್ಲಲ್ಲಿ ನೀವು ಡಿಸಿಷನ್ಸ್ ಮಾಡಬೇಕಾಗುತ್ತೆ. ಸೊ ಎಸ್, ಟೈರ್ ಅಂತೂ ಆಗ್ತೀರಾ ನೀವು ಇನ್ ದ ಕರ್ವಿ ರೋಡ್ಸು. ಆ್ಯಂಡ್ ಆಬ್ವಿಯಸ್ಲಿ ರೋಡ್ ಕಂಡೀಷನ್, ಬೇಸಿಕಲಿ ರೋಡ್ ಫ್ಲ್ಯಾಟ್ ಆಗಿದೆಯಾ ಆರ್ ಸ್ವಲ್ಪ ಬ್ರೋಕನ್ ರೋಡ್ ಆಗಿದೆಯಾ ಅಂತ. ಐನೋ ನೀವು ಹೇಳ್ಬೋದು, ಕೆಲವರು ಹೇಳ್ತಾರೆ ನನ್ನ ಎಕ್ಸ್ಪಲ್ಸ್ ಇದ್ಬಿಟ್ರೆ ಅಂತೂ ನಾನು ಯಾವಾಗಲೂ ಬ್ಯಾಡ್ ರೋಡ್ಸ್ನ ಹುಡ್ಕೊಂಡು ಹೋಗ್ತಾ ಇರ್ತೀನಿ ಅಂತ. ಹೇಳೋಕ್ಕೆ ಚೆನ್ನಾಗಿರುತ್ತೆ, ಬಟ್ ನಿಮಗೆ ವೆನೆವರ್ ಯು ರೈಡಿಂಗ್ ಆನ್ ಅ ಬ್ರೋಕನ್ ರೋಡ್, ಸಿ ಆಫ್ ರೋಡ್ ಮಾಡೋದು ಇಸ್ ಅ ಡಿಫ್ರೆಂಟ್ ಥಿಂಗ್. ಆಬ್ವಿಯಸ್ಲಿ ಅಲ್ಲಿ ಯಾರೂ ಇರಲ್ಲ, ಬಟ್ ನಿಮಗೆ ರೋಡಲ್ಲಿ ಆಬ್ವಿಯಸ್ಲಿ ನೀವು ಆರಾಮಾಗಿ ಹೋಗ್ತಾ ಇರ್ಬೋದು, ಬಟ್ ಅಕ್ಕಪಕ್ಕ ನಿಮ್ಮದು ವೆಹಿಕಲ್ಸು ಅಷ್ಟು ಆರಾಮಾಗಿ ಹೋಗ್ತಾ ಇರಲ್ಲ. ಸೊ ಬ್ರೋಕನ್ ರೋಡ್ ಜನರಲಿ ಸ್ಲೋಸ್ ಯು ಡೌನು. ಆ್ಯಂಡ್ ಆಲ್ಸೋ ಡಿಪೆಂಡಿಂಗ್ ಆನ್ ದ ಮೋಟರ್ ಸೈಕಲ್ ಯು ಹ್ಯಾವ್ ಸಸ್ಪೆನ್ಷನ್ ಯಾವ ಥರ ಇದೆ, ಟ್ರಾವೆಲ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಸೊ ಡೆಫಿನೆಟ್ಲಿ ಅದು ನಿಮ್ಮನ್ನ ಟೈರ್ ಮಾಡುತ್ತೆ. ಓಕೆನಾ, ಸೊ ಬ್ರೋಕನ್ ರೋಡ್ಸಲ್ಲಿ ಟೈರ್ ಆಗ್ತೀರಾ. ಫ್ಲ್ಯಾಟ್ ರೋಡ್ಸಲ್ಲಿ ಆಬ್ವಿಯಸ್ಲಿ ನೀವು ಮೋರ್ ಕಂಫರ್ಟೇಬಲ್ ಫೀಲ್ ಮಾಡ್ತೀರಾ. ಓಕೆನಾ, ಸೊ ಇದಂತೂ ರೋಡ್ ಕಂಡೀಷನ್ ಅಂತೂ ಡೆಫಿನೆಟ್ಲಿ ಮ್ಯಾಟರ್ ಆಗುತ್ತೆ. ಇದ್ರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ, ಬಟ್ ಹೇಳಿದ್ದೀನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳ್ಬೇಕಂತ ಇದ್ದೀನಿ. ನಾನು ಆಲ್ರೆಡಿ ಹೇಳಿದೆ ನೋಡಿ, ಕೆಲವು ಟೈಮ್ಸ್ ನೀವು ದ ಹಿಲಿ ರೋಡ್ಸಲ್ಲಿ ಎಂಜಾಯ್ ಮಾಡ್ತೀರಾ ಫಾರ್ ಶೋರು. ನಾಟ್ ಬಿಕಾಸ್ ನಿಮಗೆ ರೋಡ್ಸ್ ಚೆನ್ನಾಗಿದೆ ಅಂತಲ್ಲ, ರೋಡ್ಸ್ ಮೇ ಬಿ ಲಿಟಲ್ ಬಿಟ್ ಬ್ರೋಕನ್ ಇರ್ಬೋದು, ಆ್ಯಂಡ್ ಕರ್ವಿ ಇರ್ಬೋದು, ಅಪ್ಪು ಇಲ್ಲು ಡೌನ್ ಹಿಲ್ ಇರ್ಬೋದು, ಬಟ್ ನಿಮಗೆ ವ್ಯೂ ಚೆನ್ನಾಗಿದ್ದರೆ
ನಿಮಗೆ ಆ್ಯಕ್ಚುಲಿ ನೀವು ರೋಡ್ನ ಎಂಜಾಯ್ ಮಾಡ್ತೀರಾ. ದಿಸ್ ಇಸ್ ಅ ವೆರಿ ಸ್ಟ್ರೇಂಜ್ ಫಿನಾಮಿನಾ, ಬಟ್ ಆ್ಯಕ್ಚುಲಿ ಅದು ಟ್ರೂ ಅಂತ ಹೇಳ್ತೀನಿ. ಸಮ್ಟೈಮ್ಸ್ ನಿಮಗೆ ಲೈಟಾಗಿ ಮಳೆ ಬರ್ತಾ ಇದ್ರೂ ನಿಮಗೆ ಒಳ್ಳೆ ಫೀಲ್ಸ್ ಕೊಡ್ತಾ ಇದೆ ಅಂದರೆ ಅವಾಗಲೂ ನೀವು, ಬಿಕಾಸ್ ನಿಮ್ಮ ಮೈಂಡ್ ತುಂಬ ರಿಫ್ರೆಶ್ ಆಗ್ತಾ ಇರುತ್ತೆ, ಅದರಿಂದ ನಿಮಗೆ ಖುಷಿ ಪಡ್ತಾ ಇರ್ತೀರ. ಐ ನೋ ಲಾಟ್ ಆಫ್ ಪೀಪಲ್ ಹೇಳ್ತಾರೆ ದಟ್ ಮೋಟರ್ ಸೈಕಲ್ ಇಸ್ ಆಲ್ ಅಬೌಟ್ ಜರ್ನಿ ಅಂತ. ನಾನು ಎಷ್ಟೊಂದು ವೀಡಿಯೋಸಲ್ಲಿ ಹೇಳಿದ್ದೀನಿ, ಮೋಟರ್ ಸೈಕಲ್ ಡೆಫಿನೆಟ್ಲಿ ಈಸ್ ಆಲ್ಸೋ ಸೇಮ್ ಲೈಕ್ ಕಾರ್ ಓನ್ಲಿ. ಇಟ್ ಈಸ್ ಅಬೌಟ್ ದ ಡೆಸ್ಟಿನೇಷನ್, ಬಟ್ ದೇರ್ ಆರ್ ಸಮ್ ಪಾರ್ಟ್ಸ್ ಆಫ್ ದ ಜರ್ನಿ ನೀವು ಎಂಜಾಯ್ ಮಾಡ್ತೀರಾ. ನಾಟ್ ದ ಕಂಪ್ಲೀಟ್ ಜರ್ನಿನ ಯಾರೂ ಎಂಜಾಯ್ ಮಾಡಲ್ಲ. ಸಮ್ ಪಾರ್ಟ್ಸ್ ಆಫ್ ದ ಜರ್ನಿ ನೀವು ಎಂಜಾಯ್ ಮಾಡ್ತೀರಾ. ಸೊ ಅದನ್ನ ಎಂಜಾಯ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ಯು ಫೀಲ್ ಲೆಸ್ ಟಯರ್ಡ್. ಸೊ ನೀವು ಯಾವುದಾದ್ರೂ ಮೌಂಟೇನ್ನ ಕ್ಲೈಮ್ ಮಾಡಬೇಕಾದ್ರೆ ಅವ್ರು ಇಳಿಬೇಕಾದ್ರೆ ಬ್ಯೂಟಿಫುಲ್ ಮೌಂಟೇನ್ಸ್ನ ನೀವು ವ್ಯೂನ ಎಂಜಾಯ್ ಮಾಡ್ತೀರಾ. ಅವ್ರ ಒಂದು ಬೀಚ್ ಮುಂದೆ ಲೆಫ್ಟು ರೈಟು ನಿಮಗೆ ಹೋಗಬೇಕಾದ್ರೆ, ಅವ್ರು ಯಾವುದೋ ಬ್ಯಾಕ್ ವಾಟರ್ ಅರೌಂಡ್ ಹೋಗಬೇಕಾದ್ರೆ ಡೆಫಿನೆಟ್ಲಿ ನೀವು ದ ಟ್ರಿಪ್ನ ನೀವು ಎಂಜಾಯ್ ಮಾಡ್ತೀರಾ. ಸೊ ಆವಾಗ ನೀವು ಡೆಫಿನೆಟ್ಲಿ ಲೆಸ್ ಟಯರ್ಡ್ ಫೀಲ್ ಆಗ್ತೀರಾ ಬಿಕಾಸ್ ಆಫ್ ದ ಇಮೋಷ್ನಲ್ ಆ್ಯಂಗಲು. ನಿಮಗೆ ಆಬ್ವಿಯಸ್ಲಿ ಇಮೋಷ್ನಲ್ ನಿಮ್ಗೆ ಗೊತ್ತು, ಆಕ್ಸಿಟೋಸಿನ್ನು, ಡೋಪಮಿನ್ನು ಅದೆಲ್ಲ ಹಿಟ್ ಮಾಡ್ತಾ ಇರುತ್ತೆ ನಿಮಗೆ. ಸೊ ಅದರಿಂದ ನಿಮಗೆ ಯು ವಿಲ್ ಫೀಲ್ ಗುಡ್ ಅಬೌಟ್ ಇಟ್. ಓಕೆನಾ, ಟ್ರಿಪ್ಪು ಓಕೆನಾ. ಸೊ ವ್ಯೂಸು ಮ್ಯಾಟರ್ ಆಗುತ್ತೆ ನಿಮ್ಮ ಟ್ರಿಪ್ಪು ಅಲ್ಲಿ ನೀವು ಟಯರ್ಡ್ ಆಗ್ತಾ ಇದ್ದೀರಾ ಇಲ್ವಾ ಅಂತ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಮೋಟರ್ ಸೈಕಲ್ ಪ್ರಿಪ್ರೇಷನ್ ಬಗ್ಗೆ ಮಾತಾಡೋಣ. ಸೊ ಬೇಸಿಕಲಿ ನೀವು ಟ್ರಿಪ್ ಮೊದಲು ಏನು ಮಾಡ್ತೀರಾ ಅದು ಮ್ಯಾಟರ್ ಆಗೇ ಆಗುತ್ತೆ. ಆ್ಯಂಡ್ ಯಾವ ಥರ ಪ್ರಿಪೇರ್ಡ್ ಆಗಿದ್ದೀರಾ ಓವರ್ ಆಲ್ ಟ್ರಿಪ್ ಬಗ್ಗೆ. ಸೊ ಅದರಲ್ಲಿ ಫಸ್ಟ್ ಆಬ್ವಿಯಸ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ನೀವು ಒಂದು ಟ್ರಿಪ್ನ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೀರೋ ಇಲ್ವಾ ಅಂತ. ಆ್ಯಂಡ್ ಐ ಕ್ಯಾನ್ ಡೆಫಿನೆಟ್ಲಿ ಸೇ ಯು ಫಾರ್ ಶೋರ್ ದ್ಯಾಟ್ ನೀವು ಒಂದು ಟ್ರಿಪ್ನ ವೆಲ್ ಪ್ಲ್ಯಾನ್ ಮಾಡಿದ್ದೀರಾ ಅಂದರೆ ಆ ಟ್ರಿಪ್ಪಲ್ಲಿ ನೀವು ಲೆಸ್ ಫೆಟಿಗ್ ಫೀಲ್ ಆಗ್ತೀರಾ, ಆರ್ ಬೇಸಿಕಲಿ ಲೆಸ್ ಟಯರ್ಡ್ ಫೀಲ್ ಆಗ್ತೀರಾ ಫಾರ್ ಶ್ಯೂರ್ ಕಂಪೇರ್ ಟು ಅನ್ ಅನ್ಪ್ಲಾನ್ ಟ್ರಿಪ್. ಬಿಕಾಸ್ ಅನ್ಪ್ಲಾನ್ ಟ್ರಿಪ್ಪಲ್ಲಿ ನೀವು ಸಾಕಷ್ಟು ಫ್ಯಾಕ್ಟರ್ಸ್ನ ನೀವು ನೋಡಬೇಕಾಗತ್ತೆ. ವೆದರ್ ಕಂಡೀಷನ್ ಆಗಿರಲಿ, ರೋಡ್ ಕಂಡೀಷನ್ ಆಗಿರಲಿ, ಆರ್ ದ ಎಂಟೈರ್ ಟ್ರಿಪ್ ಆಗಿರಲಿ, ನೀವೇನೋ ಟೈಮ್ ಮಾಡಿ ಅಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿರ್ತೀರಾ, ನಿಮ್ಗೆ ಹೋಟೆಲ್ ಹುಡುಕೋಕ್ಕಾಗಲ್ಲ. ಆಲ್ ದೋಸ್ ಥಿಂಗ್ಸ್ ಮ್ಯಾಟರ್ ಆಗುತ್ತೆ ವಿಚ್ ವಿಲ್ ಆ್ಯಕ್ಚುಲಿ ಟೈರ್ ಯು ಫಾರ್ ಶ್ಯೂರು. ಸೊ ವೆಲ್ ಪ್ಲ್ಯಾನ್ ಟ್ರಿಪ್ಪು ನೀವು ಲೆಸ್ ಟಯರ್ಡ್ ಫೀಲ್ ಮಾಡ್ತೀರಾ ಫಾರ್ ಶ್ಯೂರ್. ಓಕೆನಾ. ಸೊ ಅನ್ಪ್ಲಾನ್ ಟ್ರಿಪ್ಪು ನನ್ನ ಒಪಿನಿಯನ್ಲಿ ಕೆಲವ್ರಿಗೆ ಇಷ್ಟ ಆಗುತ್ತೆ, ಬಟ್ ನನ್ನ ಒಪಿನಿಯನ್ಲಿ ಇಟ್ ಡೆಫಿನೆಟ್ಲಿ ಟಯರ್ಸ್ ಯು ಅ ಲಾಟ್. ಓಕೆನಾ. ಸೆಕೆಂಡ್ ಫ್ಯಾಕ್ಟರ್ ಆಬ್ವಿಯಸ್ಲಿ ಈಸ್, ನನ್ನ ಒಪಿನಿಯನ್ ದಿಸ್ ಎ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರು ಈಸ್ ನೀವು ಯಾವ ಥರ ನಿಮ್ಮದು ರೈಡಿಂಗ್ ಗೇರ್ಸು ಮತ್ತು ಲಗೇಜ್ನ ನೀವು ಸೆಲೆಕ್ಟ್ ಮಾಡಿದ್ರಾ. ಸೊ ಯು ಹ್ಯಾವ್ ಟು ಆಲ್ವೇಸ್ ಚೂಸ್ ದ ರೈಟ್ ಸೆಟ್ ಆಫ್ ರೈಡಿಂಗ್ ಗೇರ್ಸ್ ಫಾರ್ ಯುವರ್ ಬಾಡಿ ಆ್ಯಂಡ್ ಆಲ್ಸೋ ದ ರೈಟ್ ಸೆಟ್ ಆಫ್ ಲಗೇಜ್ ಫಾರ್ ಯುವರ್ ಮೋಟರ್ ಸೈಕಲ್. ಓಕೆನಾ. ಸೊ ದ್ಯಾಟ್ ಆಲ್ಸೋ ನನ್ನ ಒಪಿನಿಯನ್ಲಿ ಕಂಪ್ಲೀಟ್ಲಿ ಡಿಟರ್ಮಿನ್ ಮಾಡುತ್ತೆ ಹೌ ಮಚ್ ನೀವು ಆ ಮೋಟರ್ ಸೈಕಲಲ್ಲಿ ಟಯರ್ ಆಗಿರ್ತೀರಂತ. ಸೊ ನಾನಿಲ್ಲಿ ತುಂಬ ಫ್ಯಾಕ್ಟರ್ಸ್ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನಾನು ಇದ್ರ ಬಗ್ಗೆ ಸಾಕಷ್ಟು ವೀಡಿಯೋ ಮಾಡಿದ್ದೀನಿ, ರೈಡಿಂಗ್ ಗೇರ್ಸ್ ಬಗ್ಗೆ ಆ್ಯಂಡ್ ಲಗೇಜು ಯಾವ ಥರ ತೊಗೋಬೇಕು ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಬಟ್ ನಿಮಗೆ ತುಂಬ ಸಿಂಪಲಾಗಿ ಹೇಳೋದಾದರೆ, ರೈಡಿಂಗ್ ಗೇರ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಹೇಳೋದಾದರೆ, ಒಂದು ನೀವು ಯಾವ ವೆದರ್ ಕಂಡೀಷನ್ಸ್ಗೋಸ್ಕರ ನೀವು ರೈಡಿಂಗ್ ಗೇರ್ಸ್ ತೊಗೊಂಡಿದ್ದೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್ ಸೆಟ್ ಆಫ್ ರೈಡಿಂಗ್ ಗೇರ್ಸು ಫಾರ್ ದ ಕರೆಕ್ಟ್ ಸೆಟ್ ಆಫ್ ವೆದರ್ ಕಂಡೀಷನ್ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ರೈಡಿಂಗ್ ಗೇರ್ಸಲ್ಲಿ ದ ರೈಟ್ ಫಿಟ್ ಇರಬೇಕು. ಓಕೆನಾ. ರೈಟ್ ಫಿಟ್ ಆದಷ್ಟು ನಿಮಗೆ ನೀವು ವಿಲ್ ಫೀಲ್ ಮೋರ್ ಕಂಫರ್ಟೇಬಲ್ ಫಾರ್ ಶೋರ್ ಆ್ಯಂಡ್ ನೀವು ಲೆಸ್ ಟಯರ್ ಆಗ್ತೀರಾ. ಲಗೇಜ್ ಬಗ್ಗೆ ಮಾತಾಡೋದ್ರೆ ಸೇಮ್ ನಾನು ಹೇಳ್ತೀನಿ ದ್ಯಾಟ್ ಲಗೇಜ್ ಬಂದು ರೈಟ್ಲಿ ಮೌಂಟೆಡ್ ಆಗಿರಬೇಕು ಮೋಟರ್ ಸೈಕಲ್ ಮೇಲೆ. ಬಿಕಾಸ್ ರೈಟ್ಲಿ ಮೌಂಟೆಡ್ ಆಗಿದ್ದರೆ ನೀವು ಜಾಸ್ತಿ ನೀವು ಮೋಟರ್ ಸೈಕಲ್, ಮೈ ಗಾಡ್ ಇವನು ಯಾವನ್ ಗುರುವೇನು ಅಣ್ಣ, ಗ್ರೇಟ್ ಮನುಷ್ಯ. ಓಕೆ, ಇಲ್ಲಿಂದ ಎಲ್ಲರೂ ಹಿಂಗೆ ಮಾಡ್ತಾರಲ್ಲಪ್ಪ, ಅಣ್ಣ 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 ಅಣ್ಣ. ಓಕೆ ಓಕೆ, ಎನಿವೆ ಟ್ರಾಫಿಕ್ ನೋಡಿ ಎಷ್ಟು ಟಯರ್ ಮಾಡುತ್ತೆ. ಎನಿವೆ, ಸೊ ಆಬ್ವಿಯಸ್ಲಿ ಲಗೇಜ್ ಕರೆಕ್ಟಾಗಿ ಮೌಂಟ್ ಆಗಿದ್ದರೆ ಡೆಫಿನೆಟ್ಲಿ ನೀವು ಲೆಸ್ ಟೈರ್ ಆಗಿರ್ತೀರ. ಬಿಕಾಸ್ ನೀವು ಅಗೇನ್ ಆ್ಯಂಡ್ ಅಗೇನ್ ಅದನ್ನ ಸರಿ ಮಾಡೋದು, ಅಗೇನ್ ಇಳಿಯೋದು, ದ್ಯಾಟ್ ವಿಲ್ ರೆಡ್ಯೂಸ್ ಫಾರ್ ಶೋರು. ಮೌಂಟ್ ಕರೆಕ್ಟ್ ಆಗಿರಬೇಕು ಆ್ಯಂಡ್ ಕರೆಕ್ಟ್ ಕ್ವಾಂಟಿಟಿ ಇರಬೇಕು. ನಿಮಗೆ 80% ಆಫ್ ದ ಲಗೇಜ್ ಇರಬೇಕು. ಅದರ್ವೈಸ್ ಇಟ್ ವಿಲ್ ಬಿ ಆಲ್ವೇಸ್ ಮೂವಿಂಗ್ ಅರೌಂಡು ಆ್ಯಂಡ್ ಇಟ್ ವಿಲ್ ಬಿ ಆಲ್ವೇಸ್ ಕೀಪ್ ಆನ್ ಇರಿಟೇಟಿಂಗ್ ಡ್ಯೂರಿಂಗ್ ದ ಟ್ರಿಪ್ಪು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನನ್ನ ಒಪಿನಿಯನ್. ಸೊ ರೈಟ್ ಸೆಟ್ ಆಫ್ ಲಗೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮದು ಟ್ರಿಪ್ ಪ್ರಿಪ್ರೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಈಸ್ ಯುವರ್ ಲೈಫ್ ಸ್ಟೈಲ್ ಚಾಯ್ಸಸ್. ಓಕೆನಾ. ಸೊ ವೆದರ್ ನಿಮ್ಮದು ಏನು ಫುಡ್ ಹ್ಯಾಬಿಟ್ಸ್ ಇರುತ್ತೆ ಡ್ಯೂರಿಂಗ್ ದ ಟ್ರಿಪ್ಪು ಅದು ಇಂಪ್ಯಾಕ್ಟ್ ಮಾಡುತ್ತೆ. ಬ್ರೇಕ್ಸ್ ಎಷ್ಟು ತೊಗೋತೀರಾ ನೀವು, ನಿಮ್ಮದು ಸ್ಲೀಪ್ ಸೈಕಲ್ ಏನಿದೆ ಅದು ಇಂಪ್ಯಾಕ್ಟ್ ಆಗುತ್ತೆ. ವಾಟರ್ ಇಂಟೇಕು, ಹೈಡ್ರೇಷನ್ ನೀವು ಎಷ್ಟು ತೊಗೋತಾ ಇದ್ದೀರಾ. ಆ್ಯಂಡ್ ಆಬ್ವಿಯಸ್ಲಿ ನಿಮ್ಮದು ಫಿಟ್ನೆಸ್ ಆಲ್ಸೋ ಡೆಫಿನೆಟ್ಲಿ ಮ್ಯಾಟರ್ ಆಗುತ್ತೆ. ಇದ್ರ ಬಗ್ಗೆ ನಾನು ಸಾಕಷ್ಟು ವೀಡಿಯೋ ಮಾಡಿದ್ದೀನಿ, ಫಿಟ್ನೆಸ್ ಬಗ್ಗೆ ಒಂದು ಲಾಂಗ್ ವೀಡಿಯೋನೇ ಮಾಡಿದ್ದೀನಿ, ಚಾನಲ್ ಚೆಕ್ಔಟ್ ಮಾಡಿ ಯಾವ ಥರ ಫಿಟ್ನೆಸ್ ಬೇಕು ಆ್ಯಂಡ್ ಎವ್ರಿಥಿಂಗು. ಬಟ್ ಆಲ್ ದೀಸ್ ಲೈಫ್ ಸ್ಟೈಲ್ ಚಾಯ್ಸಸ್ಸೂ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಡ್ಯೂರಿಂಗ್ ದ ಟ್ರಿಪ್ಪು, ನೀವು ಟಯರ್ ಆಗ್ತೀರಾ ಇಲ್ವಾ ಅಂತ. ಸೊ ಓಕೆ, ಸೊ ನಾವು ಸಾಕಷ್ಟು ಪಾಯಿಂಟ್ಸ್ನ ಇವಾಗ ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ. ಡಿಫ್ರೆಂಟ್ ಫ್ಯಾಕ್ಟರ್ಸ್ನೂ ನಾನು ಕವರ್ ಮಾಡಿದ್ದೀನಿ. ಬಟ್ ನಾನು ಫಸ್ಟ್ ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ಹೇಳಿದೆ ನೋಡಿ, ಕಿಲೋಮೀಟರ್ಸ್ ಲೆಕ್ಕದಲ್ಲಿ ತುಂಬ ಜನ ಅಸ್ಯೂಮ್ ಮಾಡ್ತಾರೆ ದ್ಯಾಟ್ ಒಂದು ಟ್ರಿಪ್ಪು ಟೈರಿಂಗ್ ಆಗುತ್ತಾ ಇಲ್ವಾ ಅಂತ. ಯಾಕೆ ಅದು ವುಡ್ ನಾಟ್ ಬಿ ದ ರೈಟ್ ಮೆಜರ್ ಅಂತ ಹೇಳ್ತೀನಿ. ಯಾಕಂದರೆ ಐ ನೋ ಇಟ್ ವಿಲ್ ಇಂಪ್ಯಾಕ್ಟ್ ಫಾರ್ ಶೋರ್, ಬಟ್ ಇಟ್ಸ್ ನಾಟ್ ದ ಓನ್ಲಿ ಫ್ಯಾಕ್ಟರ್ ಫಾರ್ ಶೋರ್. ಸೊ ನಾನು ಎಷ್ಟೊಂದು ಫ್ಯಾಕ್ಟರ್ಸ್ ಹೇಳಿದ್ದೀನಿ. ಸೊ ಇವಾಗ ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಟ್ರಿಪ್ಪು, ಕೋಲ್ಹಾಪುರ ಆ್ಯಂಡ್ ಕನ್ನೂರ್ ಟ್ರಿಪ್ಪು ವಿಚ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡು. ಸೊ ಈ ಕೋಲ್ಹಾಪುರ ಟ್ರಿಪ್ಪಲ್ಲಿ
ಫಸ್ಟ್ ಆಫ್ ಆಲ್ ನಿಮಗೆ ಯಾವುದು ನನಗೆ ಟೈರ್ ಮಾಡ್ತು ಅಂತ ಹೇಳ್ಬಿಡ್ತೀನಿ. ಆಬ್ವಿಯಸ್ಲಿ ದ ನಂಬರ್ ಆಫ್ ಕಿಲೋಮೀಟರ್ಸ್ ಆ್ಯಂಡ್ ನಂಬರ್ ಆಫ್ ಅವರ್ಸ್ ಡೆಫಿನೆಟ್ಲಿ ಟೈರ್ ಮಾಡ್ತು. ನಿಜ ಹೇಳ್ಬೇಕಂದ್ರೆ ರೋಡ್ ಸಖತ್ತಾಗಿತ್ತು, ವಿಚ್ ವಾಸ್ ಗಿವಿಂಗ್ ಮಿ ಕಂಫರ್ಟ್. ನನಗೆ ಪಾಯಿಂಟ್ A ಟು ಪಾಯಿಂಟ್ B ನಿಜ ಹೇಳ್ಬೇಕಂದ್ರೆ ತುಂಬಾ ಕಂಫರ್ಟಬಲ್ ಇತ್ತು. ಬಟ್ ದ ರೋಡ್ಸ್ ವೆರ್ ವೆರಿ ಬೋರಿಂಗ್. ಹೈವೇ ರೋಡ್ಸು ಎಸ್ ಫ್ಲಾಟ್ ಆಗಿತ್ತು ಆ್ಯಂಡ್ ಎವ್ರಿಥಿಂಗ್ ವಾಸ್ ವೆರಿ ಬೋರಿಂಗ್. ವ್ಯೂಸ್ ನನಗೆ ಚೆನ್ನಾಗಿ ಸಿಗ್ತಾ ಇರಲಿಲ್ಲ. ಸೊ ಅದರಿಂದ ನಾನು ಟೈರ್ ಆಗ್ತಾಯಿದ್ದೆ. ಬೇರೆ ಕನ್ನೂರು ಟ್ರಿಪ್ಪಲ್ಲಿ ನೀವು ನೋಡೋದಾದ್ರೆ ಫಸ್ಟ್ ಆಫ್ ಆಲು ನಂಬರ್ ಆಫ್ ಕಿಲೋಮೀಟರ್ಸು ಆ್ಯಂಡ್ ನಂಬರ್ ಆಫ್ ಅವರ್ಸ್ ಕಮ್ಮಿ ಇತ್ತು ಓವರ್ ಆಲ್ ಟ್ರಿಪ್ಪಲ್ಲಿ. ಏನಾ ಅಲ್ಲಿ ಹೋದೆ, ಒಂದು ಕಡೆ ಎಕ್ಸ್ಪ್ಲೋರ್ ಮಾಡಿದೆ, ವಾಪಸ್ ಬಂದೆ ಕನ್ನೂರಲ್ಲಿ. ಸೊ ಆಬ್ವಿಯಸ್ಲಿ ನಂಬರ್ ಆಫ್ ಕಿಲೋಮೀಟರ್ಸ್ ಕಮ್ಮಿ ಇತ್ತು, ನಂಬರ್ ಆಫ್ ಅವರ್ಸು ಕಮ್ಮಿ ಇತ್ತು. ಅದು ನನಗೆ ಕಂಫರ್ಟ್ ಕೊಡ್ತು. ಟ್ರಿಪ್ಪಲ್ಲಿ ರೋಡ್ಸು ಓಕೆ ಇತ್ತು, ಆಲ್ಮೋಸ್ಟ್ ಚೆನ್ನಾಗಿತ್ತು. ಕೆಲವು ರೋಡ್ಸ್ ಸ್ವಲ್ಪ ಡಬ್ಬ ಇತ್ತು. ಬಟ್ ದ ಬೆಸ್ಟ್ ಪಾರ್ಟ್ ಏನು ಅಂದರೆ ಟ್ರಿಪ್ಪಲ್ಲಿ ನನಗೆ ವಿಚ್ ಕೆಪ್ಟ್ ಮಿ ಎಂಟರ್ಟೈನ್ಡ್ ವಾಸ್ ದ ವ್ಯೂಸು. ನನಗೆ ವ್ಯೂಸ್ ಚೆನ್ನಾಗಿತ್ತು. ನನಗೆ ರೋಡ್ಸ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿತ್ತು ಅಲಾಂಗ್ ದ ವೇ. ಬೀಚಸ್ ಎಲ್ಲ ಇತ್ತು ಅಕ್ಕಪಕ್ಕ. ಸೊ ರೋಡ್ಸ್ ಹೋಗಬೇಕಾದ್ರೆ ಆ್ಯಂಡ್ ಆಲ್ಸೋ ನಿಮಗೆ ನನ್ನೊಂದು ಫಾರೆಸ್ಟ್ ಮೂಲಕನೂ ಹೋದೆ. ಎಸ್ ನಾನು ಅದೇ ಕರ್ವಿ ರೋಡ್ಸ್ ಹೋದೆ, ಬಟ್ ದ ಫಾರೆಸ್ಟ್ ಕೆಪ್ಟ್ ಮಿ ಎಂಟರ್ಟೈನ್ಡ್ ಆ್ಯಕ್ಚುಲಿ. ಸೊ ಎರಡೂ ಟ್ರಿಪ್ಪು ನೋಡೋದಾದರೆ ಎಸ್ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಎರಡೂ ಇದೆ, ಬಟ್ ಓವರ್ ಆಲ್ ಎರಡು ಟ್ರಿಪ್ಪು ಬ್ಯಾಲೆನ್ಸ್ಡ್ ಆಗೇ ಕಾಣ್ತಾ ಇದೆ. ಬಟ್ ದೆರ್ ಇಸ್ ಒನ್ ಫ್ಯಾಕ್ಟರ್ ವಿಚ್ ಡೆಫಿನೆಟ್ಲಿ ಮೇಡ್ ಒನ್ ಟ್ರಿಪ್ ಮೋರ್ ಕಂಫರ್ಟಬಲ್ ಆ್ಯಂಡ್ ಒನ್ ಟ್ರಿಪ್ ಮೋರ್ ಟೈರಿಂಗ್. ಓಕೆನಾ? ಸೊ ನೀವು ಕೇಳ್ಬೋದು ಯಾವ ಟ್ರಿಪ್ಪು ನನಗೆ ಮೋಸ್ಟ್ ಟೈರಿಂಗ್ ಆಯಿತು ಅಂದರೆ ದ್ಯಾಟ್ ವಾಸ್ ಬೇಸಿಕಲಿ ದ ಕನ್ನೂರು ಟ್ರಿಪ್. ಈವನ್ ದೋ ಆ ಟ್ರಿಪ್ಪಲ್ಲಿ ನಾನು ಲೆಸರ್ ಕಿಲೋಮೀಟರ್ಸ್ ಕವರ್ ಮಾಡಿದೆ ಆ್ಯಂಡ್ ಲೆಸರ್ ಅವರ್ಸ್ ನಾನು ಟೇಕ್ ಮಾಡಿದೆ ಟು ಕಂಪ್ಲೀಟ್ ದ ಟ್ರಿಪ್ಪು, ಬಟ್ ಐ ವಾಸ್ ಟಯರ್ಡ್ ಮೋರ್. ದ್ಯಾಟ್ ವಾಸ್ ಬಿಕಾಸ್ ಆಫ್ ಒನ್ ಫ್ಯಾಕ್ಟರ್. ಬಿಕಾಸ್ ಆಲ್ಮೋಸ್ಟ್ ಸೇಮ್ ಆಗಿದೆ ನೀವು ನೋಡೋದಾದ್ರೆ ಫ್ಯಾಕ್ಟರ್ಸ್ ನೋಡೋದಾದರೆ, ಬಟ್ ದೇರ್ ವಾಸ್ ಒನ್ ಫ್ಯಾಕ್ಟರ್ ವಿಚ್ ಇಂಪ್ಯಾಕ್ಟೆಡ್. ದ್ಯಾಟ್ ಈಸ್ ಬೇಸಿಕಲಿ ದ ಕನ್ನೂರು ಟ್ರಿಪ್ ಬಂದ್ಬಿಟ್ಟು ಒಂದು ರೌಂಡ್ ಟ್ರಿಪ್ ಆಗಿತ್ತು, ವೆರಾಸ್ ನಂದು ಕೋಲಾಪುರ್ ಟ್ರಿಪ್ ಬಂದ್ಬಿಟ್ಟು ವಾಸ್ ಅ ಒನ್ ವೇ ಟ್ರಿಪ್. ಸೊ ದ್ಯಾಟ್ ಆ್ಯಕ್ಚುಲಿ ಇಂಪ್ಯಾಕ್ಟೆಡ್ ದ ಟ್ರಿಪ್. ಐ ಥಿಂಕ್ ಇದು ನೀವು ಎಕ್ಸ್ಪೀರಿಯನ್ಸ್ ಪಡಿತಾ ನೀವು ಹೇಳ್ಬೋದು ದ್ಯಾಟ್ ಒಂದು ರೌಂಡ್ ಟ್ರಿಪ್ ಈಸ್ ಯೂಶಲಿ ಮೋರ್ ಟೈರಿಂಗ್ ಕಂಪೇರ್ಡ್ ಟು ಅ ಒನ್ ವೇ ಟ್ರಿಪ್. ಯಾಕೆ ಅಂತ ನೀವು ಕೇಳ್ಬೋದು, ವೈ ಅ ರೌಂಡ್ ಟ್ರಿಪ್ ಇಸ್ ಮೋರ್ ಟೈರಿಂಗ್ ದೆನ್ ಒನ್ ವೇ ಟ್ರಿಪ್ ಅಂದರೆ ಬಿಕಾಸ್ ಒಂದು ಆಬ್ವಿಯಸ್ಲಿ ಆ ರೌಂಡ್ ಟ್ರಿಪ್ಪಲ್ಲಿ ನಿಮ್ಮದು ಪ್ಲ್ಯಾನಿಂಗ್ ತುಂಬ ಪರ್ಫೆಕ್ಟ್ ಆಗಿರಬೇಕಾಗುತ್ತೆ. ಬಿಕಾಸ್ ನೀವು ಒಂದು ಮನೆಯಿಂದ ಆ ಜಾಗಕ್ಕೆ ಹೋಗ್ತಾ ಇದ್ದೀರಾ ಆ್ಯಂಡ್ ವಾಪಸ್ ಬರಬೇಕಂತ ಇದ್ದೀರಾ ಆ್ಯಂಡ್ ಆಲ್ಸೋ ಮಧ್ಯದಲ್ಲಿ ನೀವು ಒಂದು ಪ್ಲೇಸ್ನ ಎಕ್ಸ್ಪ್ಲೋರು ಮಾಡ್ತೀರಾ. ಸೊ ಅದರಿಂದ ನಿಮ್ಮದು ಟೈಮಿಂಗು ನಿಮ್ಮದು ಪ್ಲ್ಯಾನಿಂಗು ತುಂಬ ಆ್ಯಕ್ಯುರೇಟ್ ಆಗಿರಬೇಕಾಗುತ್ತೆ. ಅದರ್ವೈಸು ಕಂಪ್ಲೀಟ್ಲಿ ಫ್ಲಿಪ್ ಆಗಿಬಿಡುತ್ತೆ ನಿಮ್ಮದು ಪ್ಲ್ಯಾನಿಂಗು. ಒಂದು ಸೆಕೆಂಡ್ ಬಂದುಬಿಟ್ಟು ನಿಮ್ಮದು ಮೈಂಡ್ ಸೆಟ್ ಕ್ರಿಯೇಟ್ ಆಗಿರುತ್ತಂದರೆ ವೆನೆವರ್ ನಿಮ್ಮದು ಒನ್ ಪಾಯಿಂಟಿಂದ ಅನದರ್ ಪಾಯಿಂಟ್ ಹೋಗ್ತೀರಾ ನೋಡಿ, ನೀವು ಅಲ್ಲಿ ರೀಚ್ ಆಗಬೇಕಾದ್ರೆ ಅದರ ಜಾಗ ನಿಮ್ಮದು ಮೈಂಡ್ ತುಂಬ ರಿಲ್ಯಾಕ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಜನರಲಿ. ಸೊ ಒನ್ ವೇ ಟ್ರಿಪ್ಪಲ್ಲಿ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗು ನೀವು ರಿಲ್ಯಾಕ್ಸ್ ಆಗಿರ್ತೀರಾ ಬಿಕಾಸ್ ಜಸ್ಟ್ ಟ್ರಿಪ್ ಸ್ಟಾರ್ಟ್ ಆಗಿರುತ್ತೆ. ಮಧ್ಯದ ಫೇಸಲ್ಲಿ ನೀವು ಯಾವಾಗ ಟ್ರಿಪ್ ಮುಗೀತದೆ ಅಂತ ವೆಯ್ಟ್ ಮಾಡ್ತಾ ಇರ್ತೀರಾ. ಬಟ್ ಒನ್ಸ್ ಯು ಸ್ಟಾರ್ಟ್ ರೀಚಿಂಗ್ ದ ಹೋಮ್ ಒನ್ ವೇ ಟ್ರಿಪ್ಪಲ್ಲಿ ಆವಾಗ ನೀವು ರಿಲ್ಯಾಕ್ಸ್ ಆಗಿಬಿಡ್ತೀರಾ. ಓಕೆನಾ? ದಿಸ್ ಥಿಂಗ್ ನೀವು ರೌಂಡ್ ಟ್ರಿಪ್ಪಲ್ಲಿ 2 ಸಲ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಸೊ 2 ಸಲ ನೀವು ಸ್ಟ್ರೆಸ್ ಫೀಲ್ ಆಗುತ್ತೆ. ನಿಮಗೆ ಹೋಗಬೇಕಾದ್ರೆ ಒಂದು ಸಲ ಫೀಲ್ ಆಗುತ್ತೆ ಸ್ಟ್ರೆಸ್ಸು, ಮಧ್ಯದಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕಾದ್ರೂ ನೀವು ಸ್ಟ್ರೆಸ್ ಫೀಲ್ ಮಾಡ್ತೀರಾ, ಬರಬೇಕಾದ್ರೆ ಮನೆ ಆಲ್ಸೋ ಸ್ಟ್ರೆಸ್ ಫೀಲ್ ಮಾಡ್ತೀರಾ ಬಿಕಾಸ್ ನೀವು ಆನ್ ಟೈಮಲ್ಲಿ ಬರಬೇಕು. ಸೊ ರೌಂಡ್ ಟ್ರಿಪ್ಪಲ್ಲಿ ಜನರಲಿ ನೀವು ಜಾಸ್ತಿ ಟಯರ್ ಆಗ್ತೀರಾ ಬಿಕಾಸ್ ಆಫ್ ದಿಸ್. ಓಕೆನಾ? ಯಾಕಂದರೆ ಮನೆಗೆ ರೀಚ್ ಆಗಬೇಕಾದ್ರೆ ಯು ಆಲ್ವೇಸ್ ವಾಂಟ್ ಟು ರೀಚ್ ಅರ್ಲಿ ಆ್ಯಂಡ್ ಮನೆಯಿಂದ ಬಿಡಬೇಕಾದ್ರೂ ನೀವು ಆನ್ ಟೈಮ್ ಮಾಡಬೇಕಾಗುತ್ತೆ. ಆ್ಯಂಡ್ ಈವನ್ ನೀವು ಕೆಲವು ನಾನು ಟ್ರಿಪ್ಸ್ ಮಾಡಿದ್ದೀನಿ ನೋಡಿ, ಮಂಗಳೂರು ಗೋಕರ್ಣ ಆ್ಯಂಡ್ ಹಂಪಿ ಟ್ರಿಪ್ ಮಾಡಿದ್ದೆ ನೋಡಿ. ಸೊ ಆ ಟ್ರಿಪ್ಪಲ್ಲೂ ನನಗೆ ಆಲ್ಮೋಸ್ಟ್ ಮಧ್ಯಾಹ್ನ ನಾನು ಆಲ್ ದ ಲೊಕೇಶನ್ ರೀಚ್ ಆಗ್ತಾ ಇದೆ ಆ್ಯಂಡ್ ಆಲ್ಸೋ ಅದಾದಮೇಲೂ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ ಪ್ಲೇಸಸ್. ಸ್ಟಿಲ್ ಐ ವಾಸ್ ನಾಟ್ ಫೀಲಿಂಗ್ ಟಯರ್ಡ್ ಬಿಕಾಸ್ ಅಲ್ಲಿ ಹೋಗಿ ರೀಚ್ ಆಗ್ತಾ ಇದ್ದ, ಬ್ಯಾಗೆಲ್ಲ ಇಟ್ಬಿಡ್ತಾ ಇದೆ. ಸೊ ರಿಲ್ಯಾಕ್ಸ್ ಆಗಿಬಿಡ್ತಿದೆ, ಬ್ಯಾಗೆಲ್ಲ ಇಟ್ಟಾಯಿತು, ಇನ್ನೇನಿಲ್ಲ, ಇಲ್ಲೇ ಅಕ್ಕಪಕ್ಕ ಸುತ್ತಾಡಬೇಕು, ಬೇಸಿಕಲಿ ಎಕ್ಸ್ಪ್ಲೋರ್ ಮಾಡಬೇಕು. ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಒಂದು 10-15 ಕಿಲೋಮೀಟರ್ ಮ್ಯಾಕ್ಸ್ ಟು ಮ್ಯಾಕ್ಸ್ ದೂರ ಹೋಗ್ಬಿಟ್ಟು ವಾಪಸ್ ಆ ಪ್ಲೇಸಿಗೆ ಬರ್ತಾ ಇದೆ. ಸೊ ರಿಟರ್ನಿಂಗ್ ಟೈಮ್ ಬಂದುಬಿಟ್ಟು ಬೇಗ ರಿಟರ್ನ್ ಆಗ್ತಾ ಇದೆ. ಸೊ ಅಗೇನ್ ನಾನು ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿದ್ರು ನಾನು ಜಾಸ್ತಿ ಟಯರ್ ಆಗ್ತಾ ಇಲ್ಲ. ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ನನ್ನ ಪ್ರಕಾರ. ರೌಂಡ್ ಟ್ರಿಪ್ ಇದೆಯಾ ಒನ್ ವೇ ಟ್ರಿಪ್ ಇದೆಯಾ ವಿಚ್ ಆಲ್ಸೋ ಕನ್ಸಿಡರ್. ಹಾಗೆ ನಾನು ರೌಂಡ್ ಟ್ರಿಪ್ ಎಲ್ಲ ಕಂಫರ್ಟಬಲ್ ಅಂತ ಹೇಳ್ತಾ ಇಲ್ಲ, ಬಟ್ ಇದೂ ಒಂದು ಫ್ಯಾಕ್ಟರ್ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ತುಂಬ ಸಿಂಪಲಾಗಿ ಹೇಳೋದಾದರೆ ಈವನ್ ಈ ಕನ್ನೂರು ಟ್ರಿಪ್ ಬಿಟ್ಟಾಗಿ ನಾನು ತಲಕಾಡು ಟ್ರಿಪ್ ಒಂದಿತ್ತು, ಜಸ್ಟ್ 45 ಕಿಲೋಮೀಟರ್ಸ್ ಅಷ್ಟೇ ನಾನು ಮೈಸೂರಿಂದ ಹೋಗಿ ವಾಪಸ್ ಬರೋಕ್ಕೆ ಅಷ್ಟೇ. ಬಟ್ ಸ್ಟಿಲ್ ನನಗೆ ತುಂಬಾ ಟಯರ್ ಆಯಿತು ಬಿಕಾಸ್ ಅಲ್ಲಿ ತುಂಬ ಕಡೆ ಸುತ್ತಾಡಿದೆ ಆ್ಯಂಡ್ ಬಿಕಾಸ್ ಇಟ್ ವಾಸ್ ಅ ರೌಂಡ್ ಟ್ರಿಪ್ಪು ನಾನು ಡೆಫಿನೆಟ್ಲಿ ಟಯರ್ ಆಗಿದೆ. ಆ್ಯಕ್ಚುಲಿ ಅದನ್ನು ಐ ವುಡ್ ಸೇ ಕನ್ನೂರು ಟ್ರಿಪ್ ಅಷ್ಟು ಟಯರ್ ಆಗಿಲ್ಲ, ಬಟ್ ಟಯರ್ ಆಗಿದೆ ನಾನು. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ನನ್ನ ಒಪಿನಿಯಲ್ಲಿ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ ವೈಲ್ ಯುವರ್ ಟೂರಿಂಗು. ಸೊ ದಿಸ್ ವಿಲ್ ಡೆಫಿನೆಟ್ಲಿ ಇಂಪ್ಯಾಕ್ಟ್ ನನ್ನ ಒಪಿನಿಯಲ್ಲಿ ವೆದರ್ ನಿಮ್ಮ ಟ್ರಿಪ್ಪು ಅಲ್ಲಿ ನೀವು ಟಯರ್ ಆಗ್ತೀರಾ ಮೋಟರ್ ಸೈಕಲಲ್ಲಿ ಆರ್ ನಾಟ್ ಅಂತ. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಸೇ. ಸೊ ನಿಮ್ದು ಯಾವುದಾದ್ರೂ ಬೇರೆ ಪಾಯಿಂಟ್ಸ್ ಇದೆ ವಿಚ್ ಮೇಕ್ಸ್ ಯು ಟಯರ್ ಡ್ಯೂರಿಂಗ್ ಮೋಟರ್ ಸೈಕಲ್ ರೈಡ್ ಅಂದರೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ತುಂಬ ಟ್ರಾಫಿಕ್ ಇದೆ ಗುರು, ಹೆವಿ ಟಯರ್ ಮಾಡ್ತಾ ಇದೆ. ಅಯ್ಯೋ ಅಣ್ಣ ಇವ್ನು ಏನು ಗುರು ಈ ಥರ ಬ್ರೇಕಿಂಗು. ಓಕೆ, ಎನಿವೆ ಐ ಥಿಂಕ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಲಗೇಜ್ ರಿಗಾರ್ಡಿಂಗ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೈಲೈಟ್ ಮಾಡ್ತೀನಿ. ಒಂದು ಒಂಥರ ಕ್ರೇಜಿ ಪಾಯಿಂಟ್ ಅದು ಆ್ಯಕ್ಚುಲಿ ಇಂಪಾರ್ಟೆಂಟ್ಗಿಂತ ಹೇಳೋದಾದರೆ. ಸೊ ಅದನ್ನು ನಾನು ಡಿಸ್ಕಸ್ ಮಾಡೋಣ. ಸೊ ಎನಿವೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಾವು.